ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪೋತನ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 154 ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಜೂನ್ 2022 ಪ್ರಮುಖ ಪ್ರಚಲಿತ ಘಟನೆಗಳ ಡಿಸ್ಕಷನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು 3ನೇ ಭಾಗವಾಗುತ್ತೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸೊ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡಿರ್ಬೋದು, ಒಂದು RBI ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇತ್ತು. ರೆಪೋ ದರವನ್ನ ಮತ್ತೆ ಸೊ ಒಂದು 36 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ರೆಪೋ ದರವನ್ನ ಏರಿಕೆ ಮಾಡ್ತಾ ಇದೆ RBI. ಆ ಮೂಲಕ ದೇಶದಲ್ಲಿ ಹೆಚ್ಚುತ್ತಾ ಇರತಕ್ಕಂಥ ಹಣದುಬ್ಬರವನ್ನು ಕಂಟ್ರೋಲ್ ಮಾಡುವ ಒಂದು ಕಾರ್ಯಕ್ಕೆ RBI ಈಗ ಮುಂದಾಗ್ತಾ ಇದೆ. ಸೊ ಮೊದಲನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇವತ್ತು ನೋಡಿರ್ತೀರಾ. ಸೊ ಎರಡನೇದು, ನಮ್ಮ ಭಾರತದ ಕ್ರಿಕೆಟ್ನ ದಂತಕಥೆ ಎಂದೇ ಪ್ರಸಿದ್ಧವಾಗಿದ್ದ ಮತ್ತು ಈಗ ಭಾರತ ತಂಡದ ಪ್ರಸ್ತುತ ನಾಯಕಿಯೂ ಕೂಡ ಆಗಿದ್ದ ಮಿಥಾಲಿ ರಾಜ್ ಅವರು ವಿದಾಯವನ್ನ ಘೋಷಣೆ ಮಾಡಿದ್ದಾರೆ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ಗಳಿಗೆ ಅಥವಾ ಕ್ರಿಕೆಟ್ ಒಂದು ವೆರೈಟೀಸ್ ಆಫ್ ಕ್ರಿಕೆಟ್ಗಳಿಗೆ. ಸೊ ಹಾಗಾದ್ರೆ ಸೊ ಈ ಎರಡು ಅಪ್ಡೇಟ್ಗಳನ್ನು ಸಹಿತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಜೂನ್ 2022 ಸೊ 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ. ಸೊ ಇದು ನನ್ನ ಒಂದು ಕಿರು ಪರಿಚಯ, ನಿಮ್ಗೆ ಗೊತ್ತಿದೆ. ಸೊ ಮುಂದೆ ಹೋಗೋಣ ನೇರವಾಗಿ ಜೂನ್ 2022 ಪಾರ್ಟ್ 3 ಕರೆಂಟ್ ಅಫೇರ್ಸ್. ಸೊ ಪ್ರಶ್ನೆ 1, ಕ್ವಶನ್ ನಂಬರ್ 1. ಹೆಚ್ಚುತ್ತಾ ಇರ್ತಕ್ಕಂಥ ಹಣದುಬ್ಬರವನ್ನ ಹತೋಟಿಗೆ ತರಲು ರೆಪೋ ದರವನ್ನ ಪುನಃ 50 ಬೇಸಿಸ್ ಪಾಯಿಂಟ್ಗಳ ಏರಿಕೆಯೊಂದಿಗೆ ಒಟ್ಟಾರೆಯಾಗಿ 4.90% ಹೆಚ್ಚಳವನ್ನು ಮಾಡಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಸೊ ಇತ್ತೀಚೆಗೆ ಕಳೆದ ತಿಂಗಳು ಮೇದಲ್ಲೇ ನಾವು 40 ಬೇಸಿಸ್ ಪಾಯಿಂಟ್ಗಳನ್ನ BPS ಗಳನ್ನು ಹೆಚ್ಚಿಸಿರ್ತಕ್ಕಂಥ ಅಪ್ಡೇಟ್ ಅನ್ನ ನೋಡಿದ್ವಿ. ಆ ಮೂಲಕ ಕಳೆದ 4 ವರ್ಷಗಳಲ್ಲಿ ಸತತವಾಗಿ ಈ ಒಂದು ರೆಪೋ ದರವನ್ನು ಇಳಿಸ್ತಾನೆ ಬಂದಂತಹ RBI ಜೊತೆಗೆ ಕಳೆದ ಒಂದು 8 ತನ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ಗಳಲ್ಲಿ ಸಹಿತ ಯಾವುದೇ ಏರಿಕೆಯನ್ನು ಮಾಡಿರಲಿಲ್ಲ. ಆದರೆ ಕಳೆದ ಮೇ ಅಲ್ಲಿ 40 ಬೇಸಿಸ್ ಪಾಯಿಂಟು, ಈಗ ಮತ್ತೆ 50 ಬೇಸಿಸ್ ಪಾಯಿಂಟ್ಗಳೊಂದಿಗೆ ಒಟ್ಟಾರೆಯಾಗಿ ರೆಪೋ ದರ ಇವತ್ತು 4.90ಗೆ ಹೆಚ್ಚಳವನ್ನು ಮಾಡಿ ಆ ಮೂಲಕ ದೇಶದಲ್ಲಿ ಹೆಚ್ಚುತ್ತಾ ಇರತಕ್ಕಂಥ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕಾರ್ಯಕ್ಕೆ RBI ಈಗ ಮುಂದಾಗಿದೆ ಅಂತಕ್ಕಂಥದ್ದು. ಓಕೆ, ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಏನಿದೆ? RBI hikes repo rate by 50 basis points to 4.90% to tame the inflation. ಆ ಮೂಲಕ EMIs to set to go up. ಅಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಮಂತ್ಲಿ ಸಾಲವನ್ನು ಕಟ್ತಕ್ಕಂಥ ಕಂತಿನ ಒಂದು ಮೊತ್ತ ಹೆಚ್ಚಳವಾಗುತ್ತೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಸೊ ಒಟ್ಟಾರೆಯಾಗಿ RBI ನಾವು ಮೊದಲೇ ನೋಡಿದ್ವಿ ಮೇಲ್ ಒಂದ್ಸಲ, ಈಗ ಮತ್ತೆ ಜೂನ್ ತನ್ನ ಒಂದು ಮಾನಿಟರಿ ಪಾಲಿಸಿ ಮೀಟಿಂಗ್ ಅಲ್ಲಿ ಸಹಿತ ಮತ್ತೆ RBI ರೆಪೋ ದರವನ್ನು ಹೆಚ್ಚಳ ಮಾಡಿದೆ. ಹಾಗಾದ್ರೆ ಪ್ರಸ್ತುತ ರೆಪೋ ದರ ಹೆಚ್ಚಿದೆ, ಎಷ್ಟಕ್ಕೆ ಹೆಚ್ಚಿದೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಬನ್ನಿ ನೋಡಿ, ಇದು ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ RBI ರೆಪೋ ದರ ಮತ್ತೆ ಏರಿಕೆ ಅಂತಕ್ಕಂಥ ಐಟಮ್ನ ನೀವು ಇವತ್ತು ಓದಿರ್ತೀರಾ. ನೋಡಿ, ಸಾಲ ದುಬಾರಿ, ಹಣದುಬ್ಬರ ನಿಯಂತ್ರಣದ ಬಗ್ಗೆ ತಜ್ಞರ ಅನುಮಾನ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ರೆಪೋ ದರವನ್ನು ಬುಧವಾರ 0.50% ಎಷ್ಟು ಹೆಚ್ಚಳ ಮಾಡಿದೆ? 0.50 ಅಥವಾ ಇದನ್ನ 50 BPS ಅಂತ ಕರಿತೀವಿ, 50 ಬೇಸಿಸ್ ಪಾಯಿಂಟ್ ಅಂತ ಕೂಡ ಕರಿತೀವಿ. ಆ ಮೂಲಕ ಗೃಹ, ವಾಹನ ಮತ್ತು ಇತರ ಸಾಲಗಳ ಬಡ್ಡಿ ದರ ಇನ್ನಷ್ಟು ಜಾಸ್ತಿ ಆಗಲಿದೆ. ಹಣದುಬ್ಬರ ಏರಿಕೆಯನ್ನ ನಿಯಂತ್ರಿಸುವ ಉದ್ದೇಶದಿಂದ RBI ರೆಪೋ ದರವನ್ನು ಹೆಚ್ಚಿಸ್ತಾ ಇರ್ತಕ್ಕಂಥದ್ದು 5 ವಾರಗಳ ಅವಧಿಯಲ್ಲಿ ಇದು 2ನೇ ಬಾರಿ. ನೋಡಿ, 5 ವಾರಗಳಂದ್ರೆ ಮೇಯಲ್ಲಿ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಏನಿತ್ತು, MPC ಮೀಟಿಂಗು, ಅದರಲ್ಲೂ ಸಹಿತ ಏರಿಸಿದ್ರು 40 BPS. ಈಗ ಮತ್ತೆ ಜೂನ್ ಮೀಟಿಂಗ್ ಅಲ್ಲಿ 50 BPS ಏರಿಸಿದ್ದಾರೆ. ಓಕೆ, ರೆಪೋ ದರದಲ್ಲಿ ಬುಧವಾರ ಆಗಿರ್ತಕ್ಕಂಥ ಹೆಚ್ಚಳ ಅಂದ್ರೆ ನಿನ್ನೆ ಮಾಡಿರ್ತಕ್ಕಂಥ ಹೆಚ್ಚಳ 1 ದಶಕಕ್ಕೂ ಹೆಚ್ಚಿನ ಅವಧಿಯಲ್ಲಿ ಒಂದೇ ಬಾರಿಗೆ ಮಾಡಿರ್ತಕ್ಕಂಥ ಅತಿ ದೊಡ್ಡ ಏರಿಕೆ ಆಗುತ್ತೆ. ಕಳೆದ ಒಂದು 10 ವರ್ಷದ ಅವಧಿಯನ್ನು ತೆಗೆದುಕೊಂಡಾಗ 50 BPS ಏರಿಸಿರ್ತಕ್ಕಂಥ ಇತಿಹಾಸವೇ ಇರಲಿಲ್ಲ. ಅಂದ್ರೆ ಅಷ್ಟು ಹಣದುಬ್ಬರ ಇವತ್ತು ಏರ್ತಾ ಇದೆ. ಆದಷ್ಟು ಬೇಗನೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹರಿತಾ ಇರತಕ್ಕಂಥ ಹಣದ ಹರಿವನ್ನ ಕಡಿಮೆ ಮಾಡಬೇಕಾಗುತ್ತೆ. ಸೊ ಆ ಉದ್ದೇಶವನ್ನು ಇಟ್ಕೊಂಡು ಅತಿ ವೇಗದಲ್ಲಿ ಈ ಒಂದು ನಿರ್ಧಾರವನ್ನ RBI ತೆಗೆದುಕೊಳ್ತಾ ಇದೆ. ಸೊ ಓಕೆ, ಮೇ ತಿಂಗಳಲ್ಲಿ RBI ರೆಪೋ ದರ 0.4% ಜಾಸ್ತಿ ಮಾಡಿತ್ತು. ಈಗ ರೆಪೋ ದರವು 0.50% ಏರಿಸುವ ಮೂಲಕ 4.90ಕ್ಕೆ ಒಟ್ಟಾರೆ ರೆಪೋ ದರ ಏರಿದೆ. ಸೊ ಈ ಮಾಹಿತಿಯನ್ನ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹಣಕಾಸು ನೀತಿ ಸಮಿತಿ MPCA ಸಭೆಯ ನಂತರ ಹೇಳಿದ್ದಾರೆ. ಸೊ ನೆನ್ಪಿಡ್ಬೇಕು. ಓಕೆ, ಸೊ ಇನ್ನು ವಿಜಯ ಕರ್ನಾಟಕದಲ್ಲಿ ಏನಿತ್ತು ನೋಡಿ, ರೆಪೋ ದರ ಮತ್ತೆ 0.50% ಏರಿಕೆ, ಹೆಚ್ಚಲಿದೆ EMI ವರೆ, ಸಾಲ ಇನ್ನು ದುಬಾರಿ. ಸೊ ಇದು ಆಲ್ರೆಡಿ ನೋಡಿದ್ವಿ. ಹೋಮ್ ಲೋನ್ ಆಗಿರ್ಬೋದು,
ಪರ್ಸನಲ್ ಲೋನ್ ಆಗಿರ್ಬೋದು, ವೈಯಕ್ತಿಕ ಸಾಲಗಳು, ಮನೆ ಸಾಲಗಳು, ವೆಹಿಕಲ್ ಲೋನ್ ಆಗಿರ್ಬೋದು, ಅಥವಾ ಇನ್ನಿತರ ಲೋನ್ಗಳು ಏನು ತೆಗೆದುಕೊಂಡಿರ್ತೀವೋ ಅವೆಲ್ಲ ಲೋನ್ಗಳ EMI ಕಂತಿನ EMI ಜಾಸ್ತಿ ಆಗುತ್ತೆ. ಸೊ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಇಲ್ಲಿದೆ. ಸೊ ಅದಕ್ಕಿಂತಲೂ ಸೊ ಏನೇನು ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಇನ್ನು ನೋಡಿ, ಉಳಿತಾಯಕ್ಕೆ ಸಕಾಲ. ಇಂದೇ ಸಂದರ್ಭದಲ್ಲಿ ನಾವು ಬ್ಯಾಂಕಿನಿಂದ ತೆಗೆದುಕೊಳ್ತಕ್ಕಂಥ ಸಾಲದ ಬಡ್ಡಿ ದರ ಏರಿದಾಗ ನಾವು ಹೆಚ್ಚಿನ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ ಅನ್ನೋದು ಗೊತ್ತಾಯ್ತು. ಜೊತೆಗೆ ನಮ್ಮ ಹತ್ರ ಹೆಚ್ಚಿನ ಒಂದು ಹಣ ಇದ್ದಾಗ, ಸೊ ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಸರ್ ಅಂತಕ್ಕಂಥವ್ರು ನೀವು ಹೋಗಿ FD ಮಾಡಿ, ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿ, ಅಥವಾ RD ಮಾಡಿ, ಅಂದರೆ ರಿಕರಿಂಗ್ ಡೆಪಾಸಿಟ್ ಮಾಡಿ. ಸೊ ಅದೆಲ್ಲದಕ್ಕೂ ಈಗ ನಿಮಗೂ ಸಹಿತ ಹೆಚ್ಚಿನ ಬಡ್ಡಿ ದರವನ್ನು ಬ್ಯಾಂಕ್ಗಳು ನೀಡ್ತವೆ. ಯಾಕಂದರೆ ಅವು ನೀಡ್ತಕ್ಕಂಥ ಸಾಲದ ದರವೂ ಕೂಡ ಹೆಚ್ಚಿದಾಗ ಅವುಗಳು ತೆಗೆದುಕೊಳ್ತಕ್ಕಂಥ ಬಡ್ಡಿ ದರವು ಹೆಚ್ಚಿರುತ್ತೆ ಅಲ್ವಾ. ಸೊ ಅಂದರೆ ನಾವು FD ಅಥವಾ ನಾವು ಹೋಗಿ ಬ್ಯಾಂಕಲ್ಲಿ ಹಣ ಇಟ್ಟಾಗ ನಮಗೆ ಬ್ಯಾಂಕ್ ಅವರು ಈಗ ಕಳೆದ ಒಂದು 6 ತಿಂಗಳ ಹಿಂದೆಗಿಂತಲೂ ಇವಾಗ ಹೆಚ್ಚಿನ ಒಂದು ಬಡ್ಡಿಯನ್ನು ನೀಡ್ತಾರೆ ಅನ್ನೋದು ತಿಳ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, RBI ಬಡ್ಡಿ ದರ ಏರಿಸಿದೆ ಅಂತ ನೋಡಿದ್ವಿ. ಕಳೆದ 36 ದಿನದಲ್ಲಿ 2ನೇ ಸಲಕ್ಕೆ ಏರಿಕೆ ಆಗ್ತಾ ಇದೆ. ಓಕೆ, ವರ್ಷಾಂತಕ್ಕೆ ಅಂದರೆ ಈ ವರ್ಷದ ಅಂತ್ಯಕ್ಕೆ 6.5ಕ್ಕೆ ಮುಟ್ಟಬಹುದು. ಇವತ್ತೇನು 4.90 ಆಗಿದೆ ರೆಪೋ ದರ ಒಟ್ಟಾರೆಯಾಗಿ. ಆ ರೆಪೋ ದರ ಈ ವರ್ಷಾಂತ್ಯಕ್ಕೆ ಅಥವಾ ಆರ್ಥಿಕ ವರ್ಷಾಂತ್ಯಕ್ಕೆ ಇರಬೇಕು. ಸೊ 6.5ಕ್ಕೆ ಏರ್ಬೋದು. ಅಂದರೆ ಇನ್ನಷ್ಟು ಮಾನಿಟರಿ ಪಾಲಿಸಿ ಮೀಟಿಂಗ್ಗಳಲ್ಲಿ ಮತ್ತಷ್ಟು ಬಡ್ಡಿ ದರ ಏರಿಕೆಯ ಒಂದು ಸಿಚುವೇಶನ್ಗಳನ್ನ ಮುಂದಿನದಲ್ಲಿ ನಾವು ನೋಡ್ಬೋದು. ಈ ಒಂದು ವಿಚಾರವನ್ನು ನೋಡಿ, RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ತಮ್ಮ ಒಂದು MPC ಮೀಟಿಂಗ್ ನಂತರ ತಿಳಿಸಿರ್ತಕ್ಕಂಥದ್ದು. ಓಕೆ, ಸೊ ರೆಪೋ ದರ ಅಂದ್ರೇನು ನೋಡಿ, ಈಗ ಏನಾಗುತ್ತೆ, ಬ್ಯಾಂಕ್ಗಳು RBIನಿಂದ ಸಾಲ ಪಡಿತೇವೆ. RBIನಿಂದ ಬ್ಯಾಂಕ್ಗಳು ಸಾಲ ಪಡೆದು ಅದನ್ನು ತಮ್ಮ ದಿನದ ವಹಿವಾಟಿನಲ್ಲಿ ಬೇರೆ ಬೇರೆಯವರಿಗೆ, ಗ್ರಾಹಕರಿಗೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದು ಬ್ಯಾಂಕ್ನ ಕಾರ್ಯವಾಗುತ್ತೆ. ಸೊ ಹೀಗೆ ಬ್ಯಾಂಕ್ಗಳು RBIನಿಂದ ಪಡೆದುಕೊಳ್ತಕ್ಕಂಥ ಸಾಲಕ್ಕೆ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಹೇಳ್ತೀವಿ. ಆ ರೆಪೋ ದರದಲ್ಲಿನೇ ಅವು RBIಗೆ ಬಡ್ಡಿ ದರವನ್ನು ಕಟ್ತವೆ. ಅಂದರೆ ಈಗ 100 ರೂಪಾಯಿ ತೆಗೆದುಕೊಂಡ್ರೆ ಅವು ಎಷ್ಟು ಕಟ್ಟಬೇಕು ಅನ್ನೋದೇ ಈ ಒಂದು ಬಡ್ಡಿ ದರವಾಗುತ್ತೆ. ಓಕೆ, ಸೊ ಅದನ್ನು ಆಲ್ರೆಡಿ ನಾವು ಬಹಳಷ್ಟು ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದಕ್ಕಿಂತ ಇಲ್ಲಿ ಏನಾಗಿದೆ ಈಗಿನ ಅಪ್ಡೇಟ್ ಅನ್ನೋದು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಜೊತೆಗೆ RBIನ ಆರ್ಥಿಕ ಬೆಳವಣಿಗೆ ದರ ಎಷ್ಟಕ್ಕೆ ನಿಗದಿ ಮಾಡಿದೆ ಅಂದರೆ, ಈ ಒಂದು ಆರ್ಥಿಕ ವರ್ಷದಲ್ಲಿ 7.2ರಷ್ಟು ಒಂದು ಭಾರತದ ಆರ್ಥಿಕತೆ ಮುಂದುವರಿಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು RBI ಇಟ್ಕೊಂಡಿದೆ. ಈ ರೀತಿ ಪ್ರಶ್ನೆ ಕೂಡ ಕೇಳ್ಬೋದು. ಇತ್ತೀಚಿನ ತನ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಅಲ್ಲಿ RBI ದೇಶದ ಆರ್ಥಿಕ ಬೆಳವಣಿಗೆಯನ್ನ ಎಷ್ಟಕ್ಕೆ ನಿರೀಕ್ಷಿಸಿದೆ ಅಂದರೆ 7.2ಕ್ಕೆ. ಜೊತೆಗೆ ಡಾಲರ್ ಎದುರು ನಮ್ಮ ಭಾರತದ ರೂಪಾಯಿ ದುರ್ಬಲಗೊಳ್ತಾ ಇದೆ. ರಷ್ಯಾ ಉಕ್ರೇನ್ ಸಂಘರ್ಷವೂ ಕೂಡ ಇನ್ನೂ ಮುಗಿದಿಲ್ಲ. ಕೊರೋನಾ ತೊಡಕು ಮತ್ತೆ 4ನೇ ಅಲೆ ಬರ್ತಾ ಇದೆ ಅಂತಕ್ಕಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ತೈಲ ದರಗಳು ಕೂಡ ಏರಿಕೆ ಆಗ್ತಾ ಇದ್ದಾವೆ. ಹೀಗೆ ಹಲವಾರು ಅನಿಶ್ಚಿತತೆಗಳ ನಡುವೆ ದೇಶದ ಆರ್ಥಿಕ ಬೆಳವಣಿಗೆ ತೊಡಕಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಇಂದಿನ ಒಂದು ಮಾನಿಟರಿ ಪಾಲಿಸಿ ಮೀಟಿಂಗ್ಗಳಲ್ಲಿ 7.8ರಷ್ಟು ಬೆಳವಣಿಗೆ ಆಗ್ಬೋದು ನಮ್ಮ ಭಾರತದ ಆರ್ಥಿಕತೆ ಅಂತ ಏನು ಹೇಳಿದ್ರು, ಅದನ್ನ ಈಗ ಸ್ವಲ್ಪ ಕಡಿತಗೊಳಿಸಿ 7.2ಕ್ಕೆ ನಿಗದಿ ಮಾಡಿದ್ದಾರೆ, ನೆನ್ಪಿಡ್ಬೇಕು. ಜೊತೆಗೆ ಇದು ಆರ್ಥಿಕ ಬೆಳವಣಿಗೆ ಆದರೆ ಹಣದುಬ್ಬರ ಎಷ್ಟಂತ ಹೇಳಿದೆ ನೋಡಿ. ಹಣದುಬ್ಬರ 6.7ಕ್ಕೆ ಜಿಗಿತಕ್ಕಂಥ ಒಂದು ಮುನ್ಸೂಚನೆಯನ್ನು ಕಾಣ್ತಾ ಇದೆ. 6.7 ಆಗಿದೆ. ಅದಕ್ಕೋಸ್ಕರ ಯಾವಾಗಲೂ ಈ ಒಂದು ಹಣದುಬ್ಬರ ಇನ್ಫ್ಲೇಷನ್ ರೇಟು ಸುಮಾರು 4ರ ಆಸುಪಾಸಿನಲ್ಲಿ ಇರಬೇಕಂತ RBI ನಿರೀಕ್ಷೆ ಮಾಡ್ತಾ ಇರುತ್ತೆ. 4ರಿಂದ ಬೇಕಾದ್ರೆ +2 ಆಗಿ 6ಕ್ಕೆ ಹೋಗ್ಬೋದು. ಆದ್ರೆ ಇವತ್ತು 6.7 ಇದೆ. ಸೊ ಅದಕ್ಕೋಸ್ಕರ RBI ಈ ರೀತಿಯ ಒಂದು ರೆಪೋ ದರದ ಹೆಚ್ಚಳ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಹಣದುಬ್ಬರ ಕಂಟ್ರೋಲಿಗೆ ಬರಬಹುದು, ಬರುತ್ತೋ ಇಲ್ಲ ಅದು ನೋಡೋಣ ಮುಂದಿನ ದಿನಗಳಲ್ಲಿ. ಓಕೆ, ಸೊ ಒಟ್ಟಾರೆಯಾಗಿ ಇವತ್ತು ರೆಪೋ ದರ 4.90 ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ. ರೆಪೋ ದರ 4.90 ಇದೆ. ಹಿಂದೆ ಕಳೆದ ತಿಂಗಳು 4.40 ಇತ್ತು. ಈಗ ಮತ್ತೆ 50 ಬೇಸಿಸ್ ಪಾಯಿಂಟ್ ಆ್ಯಡ್ ಮಾಡೋದ್ರಿಂದ 4.90ಗೆ ಇವತ್ತಿನ ಒಂದು ರೆಪೋ ದರ ಇವತ್ತು ಅಂದರೆ ಸೊ ಜೂನ್ 9, 2022 ಪ್ರಕಾರ. ಓಕೆ, ನೋಡೋಣ ಏನು ಅಪ್ಡೇಟ್ ಇದೆ ನೋಡಿ. ಜೂನ್ 9, 2022 ಅಂದರೆ ಇವತ್ತು. ಸೊ 6:30ಗೆ ಈ ಒಂದು ಸ್ಕ್ರೀನ್ಶಾಟ್ನ ಹಾಕೊಂಡಿದ್ದೆ ನೋಡಿ. ಪಾಲಿಸಿ ರೆಪೋ ರೇಟು 4.90 ಇದೆ. ರೆಪೋ ದರ ಎಷ್ಟಿದೆ? 4.90. ರಿವರ್ಸ್ ರೆಪೋ ದರ ಎಷ್ಟಿದೆ? ರಿವರ್ಸ್ ರೆಪೋ ದರ 3.35% ಇದೆ. ಓಕೆ, ಸೊ ಅದೇನು ಅವೆಲ್ಲವನ್ನು ಹಿಂದೆ ಡಿಸ್ಕಷನ್ ಮಾಡಿದ್ದೀವಿ. ಅವೆಲ್ಲವನ್ನು ಮತ್ತೆ ಹೇಳ್ತಾ ಹೋದ್ರೆ ಇದೇ ವಿಡಿಯೋನೇ 1 hour ಆಗ್ಬಿಡುತ್ತೆ. ಓಕೆ, ನೀವೆಲ್ಲ ಫಾಲೋ ಮಾಡ್ತಾ ಇರ್ತಾರೆ ವಿಡಿಯೋಸು, ಅಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಗೊತ್ತಿರುತ್ತೆ. ಓಕೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ರೇಟ್ ಎಷ್ಟಿದೆ ನೋಡಿ, 4.65%. MSF ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು 5.15%.
ಇದರಲ್ಲಿ ಡೆಪಾಸಿಟ್ ಇನ್ನೊಂದೇನೋ ಇದೆ, ಬ್ಯಾಂಕ್ ರೇಟು 5.15%, CRR 4.50, SLR 18. ಹೀಗೆ ಬ್ಯಾಂಕ್ ದರವನ್ನು ಅಥವಾ ರೆಪೋ ದರವನ್ನು ಏರಿಸುವ ಮೂಲಕ ದೇಶದ ಆರ್ಥಿಕತೆಯಲ್ಲಿ ಹಣದ ಅರಿವನ್ನು ಕಂಟ್ರೋಲ್ ಮಾಡುವ ಮೂಲಕ, ಡಿಮ್ಯಾಂಡನ್ನು ಕಡಿಮೆ ಮಾಡುವ ಮೂಲಕ ದೇಶದಲ್ಲಿರ್ತಕ್ಕಂಥ ಹಣದುಬ್ಬರವನ್ನು ಕಡಿತಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ಈಗ RBI ಮುಂದಾಗಿದೆ. ಸೊ ಇಷ್ಟು ತಿಳ್ಕೊಳ್ಳೋಣ, ಇದು ಯಾವ ರೀತಿಯಾಗಿ ಹಣದುಬ್ಬರ ಕಂಟ್ರೋಲಿಗೆ ಬರುತ್ತೆ ಅಂತ ಕಳೆದ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಓಕೆ, ಸೊ ಮುಂದೆ ಹೋಗೋಣ. ಸೊ ಕ್ವಶನ್ ನಂಬರ್ 2, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತಂದರೆ ಭಾರತೀಯ ಕ್ರಿಕೆಟ್ನ ದಂತಕತೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿತಾಲಿ ರಾಜ್ ಅವರು ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಇಂಡಿಯನ್ ಕ್ರಿಕೆಟ್ ಲೆಜೆಂಡ್ ಅಂಡ್ ಕ್ಯಾಪ್ಟನ್ ಆಫ್ ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೀಮ್ ಮಿತಾಲಿ ರಾಜ್ ಅನೌನ್ಸಸ್ ರಿಟೈರ್ಮೆಂಟ್ ಫ್ರಮ್ ಆಲ್ ಫಾರ್ಮ್ಸ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಸೊ ಎಲ್ಲಾ ಕ್ರಿಕೆಟ್ ಅಂದರೆ T20, ಟೆಸ್ಟ್, ಒನ್ ಡೇ ಇಂದ ಇವತ್ತು ಭಾರತದ ದಂತಕತೆ ಮತ್ತು ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಪ್ರಸ್ತುತ ನಾಯಕಿ ಮಿತಾಲಿ ರಾಜ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಯಾರು ಇವರೇ? ಮಿತಾಲಿ ರಾಜ್. ನಮ್ಮ ಕ್ರಿಕೆಟ್ಗೆ ಸಚಿನ್ ತೆಂಡೂಲ್ಕರ್, MS ಧೋನಿ, ವಿರಾಟ್ ಕೊಹ್ಲಿ ತರ ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ಗೆ ಮಿತಾಲಿ ರಾಜ್ ಅವರು ಮತ್ತು ಪ್ರಪಂಚದ ಕ್ರಿಕೆಟ್ ವಿಮೆನ್ಸ್ ಕ್ರಿಕೆಟ್ ಅಲ್ಲಿ ಕೂಡ ಅತ್ಯಂತ ಮಿನುಗುತ್ತಾರೆ ಅಂತ ಹೇಳ್ಬೋದು ಮಿತಾಲಿ ರಾಜ್. ಅಷ್ಟೊಂದು ಸುಮಾರು 2 ದಶಕಗಳ ತಮ್ಮ ಕ್ರಿಕೆಟ್ ಜೀವನದಲ್ಲಿ ಸಾಕಷ್ಟು ದಾಖಲೆಗಳನ್ನು ಮಾಡಿದ್ದಾರೆ. ಸೊ ನಿನ್ನೆ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಮಿತಾಲಿ ರಾಜ್ ವಿದಾಯ. ಭಾರತ ಮಹಿಳಾ ಕ್ರಿಕೆಟ್ನ ದಂತಕತೆ ಮಿತಾಲಿ ರಾಜ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಮಾದರಿಗಳಿಗೆ ಬುಧವಾರ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 23 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಕ್ರಿಕೆಟ್ ಜೀವನಕ್ಕೆ ನಿವೃತ್ತಿಯನ್ನ ಹೇಳಿದ್ದಾರೆ. ಅವರು ರಾಜಸ್ಥಾನದವರು, ಬಲಗೈ ಬ್ಯಾಟಿಂಗ್ ಶೈಲಿ, 1999ರಲ್ಲಿ ಪಾದಾರ್ಪಣೆ ಮಾಡಿದ್ರು, 2022ರಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಹೀಗೆ 23 ವರ್ಷಗಳ ಸುದೀರ್ಘ ಒಂದು ಕ್ರಿಕೆಟ್ ಜೀವನಕ್ಕೆ ನಿನ್ನೆ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. 1321 ರನ್ಗಳನ್ನು ವಿಶ್ವಕಪ್ನಲ್ಲಿ ಬಾರಿಸುವ ಮೂಲಕ ಅತಿ ಹೆಚ್ಚು ರನ್ಗಳನ್ನು ಭಾರತ ಪರವಾಗಿ ದಾಖಲೆ ಮಾಡಿದ್ದಾರೆ. 7805 ಏಕದಿನ ಕ್ರಿಕೆಟ್ ಅಲ್ಲಿ ಸ್ಕೋರ್ ಮಾಡಿದ್ದಾರೆ. 214 ಒಂದು ಟೆಸ್ಟ್ ರನ್ಗಳನ್ನು ಬಾರಿಸಿದ್ದಾರೆ ಒಂದೇ ಒಂದು ಪಂದ್ಯದಲ್ಲಿ. ಹೀಗೆ ದ್ವಿಶತಕವನ್ನ ಬಾರಿಸಿರ್ತಕ್ಕಂಥ ಏಕೈಕ ಭಾರತದ ಕ್ರಿಕೆಟ್ ಆಟಗಾರ್ತಿ ಅಂತಕ್ಕಂಥ ಕೀರ್ತಿ ಕೂಡ ಮಿತಾಲಿ ರಾಜ್ ಅವರಿಗಿದೆ. ಇನ್ನು 2 ಏಕದಿನ ವಿಶ್ವಕಪ್ ಅಂದ್ರೆ 2005 ಮತ್ತು 2017ರಲ್ಲಿ ಭಾರತ ತಂಡವನ್ನ ಫೈನಲ್ಗೆ ಮುನ್ನಡೆಸಿರ್ತಕ್ಕಂಥ ಶ್ರೇಯ ಕೂಡ ಮಿತಾಲಿ ರಾಜ್ ಅವರಿಗಿದೆ. ಒಟ್ಟಾರೆಯಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ 10,868 ರನ್ಗಳನ್ನು ಸ್ಕೋರ್ ಮಾಡುವ ಮೂಲಕ ಅತಿ ಹೆಚ್ಚು ರನ್ಗಳನ್ನು ಸ್ಕೋರ್ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ಲೇಯರ್ ಕೂಡ ಮಿತಾಲಿ ರಾಜ್ ಅವರಿದ್ದಾರೆ. ಟೆಸ್ಟ್ ಅಲ್ಲಿ 12 ಪಂದ್ಯ, ಏಕದಿನದಲ್ಲಿ 232, T20ಯಲ್ಲಿ 89. ಹೀಗೆ ಎಲ್ಲಾ ಮಾದರಿ ಕ್ರಿಕೆಟ್ನಲ್ಲೂ ಸಹಿತ ಅತ್ಯುತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಜೊತೆಗೆ ನಾಯಕರಾಗಿ ಉತ್ತಮ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ನೆನಪಿಡಬೇಕು. ಕ್ರಿಕೆಟ್ ರಾಣಿ ಮಿತಾಲಿ ರಾಜ್ 2 ದಶಕಗಳ ವೃತ್ತಿ ಜೀವನಕ್ಕೆ ತೆರೆ ಎಳೆದ ಭಾರತದ ತಂಡದ ನಾಯಕಿ. ಸೊ ಹಾಗಾದ್ರೆ ಅವರ ದಾಖಲೆಗಳೇನೇನು? ಮಿತಾಲಿ ಸಾಧನೆಗಳು: ವಿಶ್ವದ 3ನೇ ಕ್ರಿಕೆಟ್ ಟೆಸ್ಟ್ ನಾಯಕಿ, ವಿಶ್ವದ 3ನೇ ಕಿರಿಯ ಟೆಸ್ಟ್ ನಾಯಕಿ, ಟೆಸ್ಟ್ನಲ್ಲಿ ದ್ವಿಶತಕ ಗಳಿಸಿದ ಅತಿ ಕಿರಿಯ ಆಟಗಾರ್ತಿ ಮತ್ತು ಮೊದಲ ಆಟಗಾರ್ತಿ, ಏಕದಿನದಲ್ಲಿ ಅತಿ ಹೆಚ್ಚು ಪಂದ್ಯಗಳಿಗೆ ಸಾರಥ್ಯ ವಹಿಸಿದ ಮೊದಲ ಆಟಗಾರ್ತಿ, ಸುಮಾರು 155 ಪಂದ್ಯಗಳಲ್ಲಿ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು T20 ಮಾದರಿಯಲ್ಲಿ ಅತಿ ವೇಗವಾಗಿ 2000 ರನ್ ಗಳಿಸಿದ ವಿಶ್ವದ 2ನೇ ಆಟಗಾರ್ತಿ, ಏಕದಿನದಲ್ಲಿ ಅತ್ಯಧಿಕ ಬಾರಿ 90 ರನ್ ಗಳಿಸಿದ ಮೊದಲ ಆಟಗಾರ್ತಿ 5 ಬಾರಿ, ಏಕದಿನ ಪಾದಾರ್ಪಣೆಯಲ್ಲೇ ಶತಕದ ಸಾಧನೆ ಮಾಡಿದರೆ, ಏಕದಿನದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಮೊದಲ ಆಟಗಾರ್ತಿ 7805. ಹೀಗೆ ಸಾಕಷ್ಟು ದಾಖಲೆಗಳನ್ನು ನಾವು ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, MS ಧೋನಿ ತರ ಯಾವ ರೀತಿಯಾಗಿ ದಾಖಲೆಗಳನ್ನು ನೋಡ್ತೀವಿ, ಅದೇ ರೀತಿಯಾಗಿ ಪ್ರಪಂಚದ ಮಹಿಳಾ ಕ್ರಿಕೆಟ್ ಅಲ್ಲಿ ಮಿತಾಲಿ ರಾಜ್ ಅವರು ಸಾಕಷ್ಟು ದಾಖಲೆಗಳನ್ನು ಮಾಡಿದ್ದಾರೆ. ಅವರು ಇವತ್ತು ತಮ್ಮ ಕ್ರಿಕೆಟ್ ಜೀವನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ನೋಡಿ, ಕ್ವಶನ್ ನಂಬರ್ 3. ಸೊ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಅಧ್ಯಕ್ಷರಾಗಿ ಮಾಜಿ ಮುಖ್ಯ ಕಾರ್ಯದರ್ಶಿಗಳು P. ರವಿಕುಮಾರ್ ಅವರು ನೇಮಕಗೊಂಡಿದ್ದಾರೆ. ನೋಡಿ, ಫಾರ್ಮರ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ P. ರವಿಕುಮಾರ್ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ KERC. ಸೊ ಈ ಒಂದು KERCಯ ಕಾರ್ಯವೇನು? ಈ KERCಯ ಚೇರ್ಮನ್ ಆಗಿ ಈಗ P. ರವಿಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಸೊ ಅದೆಲ್ಲವನ್ನು ಇವತ್ತು ನೋಡ್ತಾ ಹೋಗೋಣ. ಸೊ ಏನಿದೆ ಐಟಮು ನೋಡಿ, KERC ಅಧ್ಯಕ್ಷರಾಗಿ ರವಿಕುಮಾರ್ ಅವರು. ಓಕೆ, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ KERC, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ. ಓಕೆ, ಸೊ ಅದರ ಒಂದು ನೂತನ ಅಧ್ಯಕ್ಷರನ್ನಾಗಿ ರಾಜ್ಯ ಸರ್ಕಾರದ ನಿಕಟ ಪೂರ್ವ ಮುಖ್ಯ ಕಾರ್ಯದರ್ಶಿಗಳು P. ರವಿಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ನಿಕಟ ಪೂರ್ವ ಅಂದ್ರೆ ಮೊನ್ನೆ ಮೇ 31ಕ್ಕೆ ರಿಟೈರ್ ಆಗಿದ್ರು P. ರವಿಕುಮಾರ್ ಅವರು. ಸೊ ಯಾವುದರಿಂದ? ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿಗಳ ಹುದ್ದೆಯಿಂದ. ಸೊ ಆ ಹುದ್ದೆಗೆ ಈಗ ವಂದಿತಾ ಶರ್ಮರ್ ಅವರು ಸೊ ನೇಮಕಗೊಂಡಿದ್ರು. ಏನು ಈಗ ಆಲ್ರೆಡಿ ಆಯ್ಕೆ ಆಗಿದ್ದಾರೆ, ನೇಮಕಗೊಂಡಿದ್ದು ನೋಡಿದ್ದೀವಿ ನಾವು.
ಸೊ ಈಗ ರವಿಕುಮಾರ್ ಅವರು ಮುಖ್ಯ ಕಾರ್ಯದರ್ಶಿ ಹುದ್ದೆಯಿಂದ ಏನು ರಿಟೈರ್ಮೆಂಟ್ ಆದ್ರು, ಅವರನ್ನ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಥವಾ KERCಯ ನೂತನ ಅಧ್ಯಕ್ಷರನ್ನಾಗಿ ಈಗ ಸರ್ಕಾರ ನೇಮಕ ಮಾಡಿದೆ. ಓಕೆ, ಸೊ ಈಗ ಮುಂದಿನ 5 ವರ್ಷಗಳ ಕಾಲ ಅವರು ಈ ಒಂದು KERC ಅಥವಾ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇವರು 1984 ಬ್ಯಾಚ್ನ IAS ಅಧಿಕಾರಿಯಾಗಿದ್ದರು. 2020 ಡಿಸೆಂಬರ್ ಅಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆಗೊಂಡಿದ್ರು. ನಂತರ ಮೇ 30 ಮೊನ್ನೆ ರಿಟೈರ್ ಆಗಿದ್ರು. ಸೊ ಅವರ ಒಂದು ಸ್ಥಾನಕ್ಕೆ ಈಗ ವಂದಿತಾ ಶರ್ಮಾರವರು ಆಯ್ಕೆಯಾಗಿದ್ದಾರೆ, ಗೊತ್ತಿದೆ. ಹಾಗಾದ್ರೆ KERC ಅಂದ್ರೆ ಏನು ನೋಡಿ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ KERC, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ. ಸೊ ಇದರ ಒಂದು ಚೇರ್ಮನ್ ಆಗಿ ಈಗ P. ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಇದೇ ತರ ಅಂದ್ರೆ ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನ ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆ ಆಗುತ್ತೆ KERC. ನಮ್ಮ ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ನಿಮ್ಮ ಮನೆಗಳಿಗೆ ಡಿಸ್ಕಾಮ್ಸ್ಗಳಿಂದ, ಸೊ ಡಿಸ್ಕಾಮ್ಸ್ಗಳಿಂದ ವಿದ್ಯುತ್ ಸರಬರಾಜು ಆಗುತ್ತೆ. ಅಂದ್ರೆ ಡಿಸ್ಟ್ರಿಬ್ಯೂಟರಿ ಕಂಪನೀಸ್ ಅಂತ, ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ, ವಿತರಣೆ ಮಾಡ್ತಕ್ಕಂಥ ಕಂಪನಿಗಳನ್ನ ಡಿಸ್ಕಾಮ್ಸ್ ಅಂತೀವಿ. ಅಂತ 5 ಕಂಪನಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಒಂದು ಬೆಸ್ಕಾಮ್, ಎರಡನೇದು ಮೆಸ್ಕಾಮ್, ಮೂರನೇದು ಜೆಸ್ಕಾಮ್, ನಾಲ್ಕನೇದು ಹೆಸ್ಕಾಮ್, ಐದನೇದು ಸೆಸ್ಕ್ ಅಂತ. ನೋಡಿ, ಬೆಸ್ಕಾಮ್ ಅಂದ್ರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ನೆಕ್ಸ್ಟ್ ಮೆಸ್ಕಾಮ್ ಅಂದ್ರೆ ಮಂಗಳೂರು, ಜೆಸ್ಕಾಮ್ ಅಂದ್ರೆ ಗುಲ್ಬರ್ಗ ಅಥವಾ ಕಲಬುರಗಿ, ಎಸ್ಕಾಮ್ ಅಂದ್ರೆ ಹುಬ್ಳಿ, ನೆಕ್ಸ್ಟ್ ಸೆಸ್ಕ್ ಅಂದ್ರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಮೈಸೂರು ಅಲ್ವಾ. ಸೊ ಹೀಗೆ 5 ಕಂಪನಿಗಳಿದ್ದಾವೆ. ಇನ್ನೊಂದು 6ನೇದು ಹುಕ್ಕೇರಿ ಅಂತ ಇದೆ. ಸೊ ಅದನ್ನು ಸಹಿತ ಮುಂದೆ ಹೇಳ್ತೀನಿ ನಾನು, ಏನಿದೆ ಹುಕ್ಕೇರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂದ್ರೆ ಅಂತ ಹೇಳ್ತೀನಿ. ಸೊ ಇವು ಈ ಕಂಪನಿಗಳನ್ನ ದರಗಳನ್ನ ಫಿಕ್ಸ್ ಮಾಡ್ಬೇಕಾದ್ರೆ KERC ಹತ್ರ ರಿಕ್ವೆಸ್ಟ್ ಮಾಡಬೇಕು. ನೋಡಿ ಸರ್, ಎಲ್ಲ ಬೇರೆ ಬೇರೆ ಪವರು, ಕಲ್ಲಿದ್ಲು ಅಥವಾ ಇನ್ನೊಂದು ಎಲ್ಲ ತುಟ್ಟಿ ಆಗಿದೆ, ನೀವು ದಯವಿಟ್ಟು ನಮ್ಮ ಎಲೆಕ್ಟ್ರಿಸಿಟಿ ಬೆಲೆಯನ್ನ ಹೆಚ್ಚಿಗೆ ಮಾಡಿ ಅಂತ KERCಗೆ ರಿಕ್ವೆಸ್ಟ್ ಮಾಡ್ತಾರೆ ಪ್ರತಿ ವರ್ಷ. ಆಗ KERC ಒಂದಷ್ಟು ಪೈಸೆ ಹೆಚ್ಚಳ ಮಾಡುತ್ತೆ. ಆಗ ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀವಿ, ಕರ್ನಾಟಕದ ಜನತೆಗೆ ವಿದ್ಯುತ್ ಶಾಕ್ ಅಂತ ನ್ಯೂಸ್ ಕೊಡ್ತಾರೆ. ಸೊ ಇದೆಲ್ಲ ಹಿಂಗಾಗುತ್ತೆ. ಓಕೆ, ಸೊ ಇದೇ ತರ ಯಾವುದಾದ್ರೂ ಒಂದು ಹೊಸ ಕಂಪನಿ ಈಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂದ್ರೆ ಅವ್ರು ಏನ್ ಮಾಡಬೇಕು, ಈ KERCಗೆನೆ ಪರ್ಮಿಷನ್ ತಗೋಬೇಕಾಗುತ್ತೆ. ಸರ್, ನಾವು ಸಹಿತ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ನ, ವಿದ್ಯುತ್ ವಿತರಣೆಯನ್ನು ಕರ್ನಾಟಕದಲ್ಲಿ ಮಾಡ್ತೀವಿ ಅಂತ ಏನಾದರೂ ಸರ್ಕಾರ ಇನ್ನೊಂದು ಹೊಸ ಕಂಪ್ನಿ ಮಾಡಬೇಕಾದ್ರೆ, ಅಥವಾ ಇನ್ನೊಂದು ಯಾವುದೋ ಪ್ರೈವೇಟ್ ಕಂಪ್ನಿ ಸಹಿತ ನೆಕ್ಸ್ಟ್ ಅಲೋ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ ಹೊಸ ಒಂದು ಎಲೆಕ್ಟ್ರಿಸಿಟಿ ಕಾಯ್ದೆಯಲ್ಲಿ. ಸೊ ಅದು ಬೇರೆ ವಿಚಾರ. ಒಟ್ಟಿನಲ್ಲಿ KERC ಈ ರೀತಿಯ ಒಂದು ಪರ್ಮಿಷನ್ ಕೊಡೋದಾಗ್ಲಿ ಅಥವಾ ವಿದ್ಯುತ್ ದರವನ್ನು ನಿಗದಿ ಮಾಡೋದಾಗ್ಲಿ, ಹೆಚ್ಚಳ ಮಾಡೋದಾಗ್ಲಿ, ಕಡಿಮೆ ಮಾಡೋದಾಗ್ಲಿ ಮಾಡ್ತಕ್ಕಂಥ ಕಾರ್ಯವನ್ನು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಮಾಡುತ್ತೆ. ಅಂತ ಒಂದು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ KERCಯ ಚೇರ್ಮನ್ ಆಗಿ ಈಗ ನೂತನ ಚೇರ್ಮನ್ ಆಗಿ P. ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಕರ್ನಾಟಕದಲ್ಲಿ KERC ಯಾವ ರೀತಿಯಾಗಿದೆಯೋ, ಸೆಂಟ್ರಲ್ ಅಲ್ಲಿ ಇಡೀ ಒಂದು ದೇಶಕ್ಕೆ ಸಂಬಂಧಿಸಿದಂತೆ CERC ಇರುತ್ತೆ. ಅಂದ್ರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ CERC ಅಥವಾ ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗ ಅಂತ ಕರಿತೀವಿ. ಸೊ ಈ ಒಂದು ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗದ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. 1998ರಲ್ಲಿ ಇದು ಆರಂಭವಾಗಿತ್ತು. ಇದರ ಪ್ರಧಾನ ಚೇರ್ಮನ್ ಆಗಿ, ಈಗ ಪ್ರಸ್ತುತ ಚೇರ್ಮನ್ ಆಗಿ PK ಪೂಜಾರಿರವರು ಇದ್ದಾರೆ. ಸೊ ಇಷ್ಟು ನೆನ್ಪಿಡ್ಬೇಕು. ಓಕೆ, ಇನ್ನು ಕರ್ನಾಟಕದಲ್ಲಿ ವಿದ್ಯುತ್ ನಿಯಂತ್ರಣ ಮಾಡ್ತಕ್ಕಂಥ ಆಯೋಗ KERC ಅಂತ ನೋಡಿದ್ವಿ. ಅದು ವಿದ್ಯುತ್ ಅನ್ನ ಒಂದು ದರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಆಯೋಗವಾದ್ರೆ, ಆದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ KPCL. ನೀವೆಲ್ಲ ಎಕ್ಸಾಮ್ಸ್ ಕೂಡ ಬರೆದಿರ್ತೀರ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL. ಈ KPCL ನ ವಿವಿಧ ಘಟಕಗಳಿವೆ, ವಿದ್ಯುತ್ ಉತ್ಪಾದನಾ ಘಟಕಗಳು. ಅದು ನೋಡಿ, ಕಲ್ಲಿದ್ಲಿಂದ ಉತ್ಪಾದನೆ ಮಾಡ್ತಕ್ಕಂಥ RTPS, BTPS ಅಥವಾ ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ YTPS ಆಗಿರ್ಬೋದು, ಅಥವಾ ಜಲವಿದ್ಯುತ್ ಆಗರಗಳಾಗಿರ್ಬೋದು. ಸೊ ಅಂತ ಎಲ್ಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳು KPCL ಅಂಡರ್ ಅಲ್ಲಿ ಬರ್ತವೆ. ಆಯ್ತು, ವಿದ್ಯುತ್ ಉತ್ಪಾದನೆ ಆಯ್ತು. ಇದನ್ನ ಏನ್ ಮಾಡ್ಬೇಕು, ಈಗ ವಿದ್ಯುತ್ ಉತ್ಪಾದನೆ ಆಗಿರ್ತಕ್ಕಂಥ ಸ್ಥಳದಿಂದ ರಾಜ್ಯದ ವಿವಿಧ ಭಾಗಗಳಿಗೆ ಈಗ ಟ್ರಾನ್ಸ್ಪೋರ್ಟ್ ಮಾಡಬೇಕು. ನೋಡಿ, ಟ್ರಾನ್ಸ್ಮಿಷನ್ ಮಾಡಬೇಕು ಅಥವಾ ವಿದ್ಯುತ್ ಅನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಬರಾಜು ಮಾಡಬೇಕಾಗುತ್ತೆ. ಅಂತ ಕಂಪನಿ KPTCL. ನೋಡಿ, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ KPTCL ಈ ಒಂದು KPCL ಇಂದ ವಿದ್ಯುತ್ ಅನ್ನ ಪರ್ಚೇಸ್ ಮಾಡಿ ರಾಜ್ಯದ ವಿವಿಧ ಭಾಗಗಳಿಗೆ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂಥ, ಸರಬರಾಜು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಓಕೆ, KPTCL ಆಯ್ತು. ಹೀಗೆ
ಒಂದು ಸ್ಟೇಷನ್ವರೆಗೂ ಒಂದು ಸಬ್ ಸ್ಟೇಷನ್ವರೆಗೂ ವಿದ್ಯುತ್ತನ್ನು ಸರಬರಾಜು ಮಾಡ್ತಕ್ಕಂಥ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂಥ ಕಾರ್ಯವನ್ನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ. ಟ್ರಾನ್ಸ್ಮಿಷನ್ ಅಂದರೆ ಪ್ರಸರಣ ಮಾಡುತ್ತೆ. ಸೊ ಎಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೋ, ಅಂದರೆ ಈಗ ಸಪೋಸ್ ನಮ್ಮ ರಾಯಚೂರಲ್ಲಿ ಕಲ್ಲಿದ್ದಲಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. KPCLನ ಒಂದು ಸ್ಥಳಗಳಿದೆ, ಒಂದು ಯರಮರಸ್ YTPS, ಇನ್ನೊಂದು BTPS ಅಂತ ಕರಿತೀವಿ ಶಕ್ತಿನಗರದಲ್ಲಿ. ಓಕೆ, ಸೊ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗಿರ್ತಕ್ಕಂಥದ್ದನ್ನ ನಮ್ಮ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರಸರಣ ಮಾಡ್ತಕ್ಕಂಥ ಕಾರ್ಯವನ್ನ KPTCL ಮಾಡುತ್ತೆ. ಸರಿ, ಪ್ರಸರಣ ಮಾಡಿತು. ಈಗ ಪ್ರಸರಣ ಮಾಡಿರ್ತಕ್ಕಂಥದ್ದನ್ನ ಮತ್ತೆ ಮನೆಗಳಿಗೆ ಸರಬರಾಜು ಮಾಡ್ಬೇಕಲ್ವಾ. ನೋಡಿ, ಒಂದು ಉತ್ಪಾದನೆ, ಎರಡನೇದು ಪ್ರಸರಣ, ಮೂರನೇದು ಸರಬರಾಜು. ಹೀಗೆ ಉತ್ಪಾದನೆ ಮಾಡಿರ್ತಕ್ಕಂಥ ವಿದ್ಯುತ್ತನ್ನ ಪ್ರಸರಣ ಮಾಡ್ತಕ್ಕಂಥ ಕಾರ್ಯವನ್ನ KPTCL ಮಾಡುತ್ತೆ. KPCL ಉತ್ಪಾದನೆ, KPTCL ಪ್ರಸರಣ, ಇನ್ನು ಡಿಸ್ಕಾಮ್ಗಳು ಸರಬರಾಜು ಅಥವಾ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಈ ರೀತಿ ಸರಬರಾಜು ಮಾಡ್ತಕ್ಕಂಥ ಕಂಪನಿಗಳು ಯಾವ್ಯಾವ ಇದಾವೆ ಅಂದ್ರೆ, ಒಂದು ಜೆಸ್ಕಾಮು, ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ, ಇನ್ನೊಂದು ಎಸ್ಕಾಮು, ನೋಡಿ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ, ಮೂರನೇದು ಬೆಸ್ಕಾಮು, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ನಾಲ್ಕನೇದು ಮಂಗಳೂರು ಅಥವಾ ಮೆಸ್ಕಾಮು, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಐದನೇದು ಸೆಸ್ಕ್ ಆಗುತ್ತೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಅಥವಾ ಮೈಸೂರು ವಿದ್ಯುತ್ ಸರಬರಾಜು ಕಂಪನಿ. ಹೀಗೆ 5 ವಿದ್ಯುತ್ ಸರಬರಾಜು ಕಂಪನಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ. ಸೊ ಇಷ್ಟು ಡೀಟೇಲ್ಸ್ ಹೆಂಗ್ ಗೊತ್ತಿದೆ ಅಂದ್ರೆ, ನಾನು ಇವುಗಳಲ್ಲಿ ಕೆಲಸ ಮಾಡಿದ್ದೀನಿ, ಹಾಗಾಗಿ ಈ ಡೀಟೇಲ್ಸ್ ಗೊತ್ತಿದೆ. ಓಕೆ, ಸರಿ. ನಂತರ ಈ 5 ಅಲ್ಲದೆ ಇನ್ನೊಂದಿದೆ, ಅದನ್ನ ದಿ ಹುಕ್ಕೇರಿ ರೂರಲ್ ಎಲೆಕ್ಟ್ರಿಕ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಸೊ ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಈ 5 ಬೃಹತ್ ಆಗಿರ್ತಕ್ಕಂಥ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲದೆ ಕೇವಲ ಹುಕ್ಕೇರಿ ತಾಲೂಕಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿದ್ಯುತ್ ಸರಬರಾಜು ಕಂಪನಿ ಇದೆ. ಅದನ್ನ ಹುಕ್ಕೇರಿ ರೂರಲ್ ಎಲೆಕ್ಟ್ರಿಕ್ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಇದರದ್ದು ಬಹಳ ವಿಶೇಷ ಇದೆ, ಬಹಳ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಸೊ ಏನಿದೆ, ಸೊ ಅದನ್ನ ಫಸ್ಟ್ ನೋಡೋಣ. ಓಕೆ, ಹುಕ್ಕೇರಿ ಸೊಸೈಟಿಯು ಭಾರತದಲ್ಲಿ ಸಹಕಾರಿ ಚಳುವಳಿಯ ಕೊನೆಯದಾಗಿ ಉಳಿದಿರ್ತಕ್ಕಂಥ ಒಂದು ದ್ಯೋತಕಗಳಲ್ಲಿ ಒಂದಾಗಿದೆ. ಇದರ ಅರ್ಥ, ಹುಕ್ಕೇರಿ ಸೊಸೈಟಿ ಭಾರತದಲ್ಲಿ ನೋಂದಣಿಯಾಗಿರ್ತಕ್ಕಂಥ ಮೊದಲ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘವಾಗಿತ್ತು. ಇವತ್ತಿಗೂ ಸಹಿತ ನಡೀತಾ ಇದೆ. ನೋಡಿ, ಇಲ್ಲಿ ಹುಕ್ಕೇರಿ ಬರುತ್ತೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ವಿವಿಧ ಒಂದು ಪಂಪ್ ಸೆಟ್ಗಳಿಗೆ, ಇರಿಗೇಷನ್ ಪಂಪ್ ಸೆಟ್ ಅಥವಾ IP ಸೆಟ್ ಅಂತ ಕರಿತೀವಿ, ಅವುಗಳಿಗೆ ವಿದ್ಯುತ್ ಸರಬರಾಜು ಮಾಡ್ಕೊಳ್ಳೋಕ್ಕೆ ಅಲ್ಲಿರ್ತಕ್ಕಂಥ ರೈತರ ಒಂದು ಸಂಘವನ್ನ ನೋಂದಣಿ ಮಾಡಿಕೊಂಡಿದ್ರು. ಯಾವಾಗ? 1969 ಜುಲೈ 21ರಂದು, ಸುಮಾರು 52 ವರ್ಷಗಳ ಹಿಂದೆ. ಅದು ಹುಕ್ಕೇರಿ ತಾಲೂಕು ಮತ್ತು ಹುಕ್ಕೇರಿ ತಾಲೂಕಿನ ವಿವಿಧ ಒಂದು ಆಜುಬಾಜಿನ ವಿವಿಧ ಹಳ್ಳಿಗಳಿಗೂ ಸಹಿತ ವಿದ್ಯುತ್ತನ್ನು ಸರಬರಾಜು ಮಾಡ್ತಕ್ಕಂಥ, ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಕಾರ್ಯವನ್ನ ಆ ಒಂದು ಹುಕ್ಕೇರಿ ರೂರಲ್ ಎಲೆಕ್ಟ್ರಿಕ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಾಡ್ತಾ ಇದೆ. ಓಕೆ, ಸೊ ಹುಕ್ಕೇರಿ ಮತ್ತು ಹುಕ್ಕೇರಿಯ ಕೆಲವು ಅಕ್ಕಪಕ್ಕದ ವಿಲೇಜ್ಗಳು, ಅಂದ್ರೆ ಅದು ಚಿಕ್ಕೋಡಿ ತಾಲೂಕು ಆಗಿರ್ಬೋದು, ಗೋಕಾಕ್ ತಾಲೂಕು ಆಗಿರ್ಬೋದು, ಅಥವಾ ಸ್ವತಃ ಬೆಳಗಾವಿ ತಾಲೂಕಿನ ಕೆಲವು ಹಳ್ಳಿಗಳಿಗೂ ಸಹಿತ ವಿದ್ಯುತ್ ಸರಬರಾಜು ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಕೃಷಿ ಪಂಪ್ ಸೆಟ್ಗಳಿಗೆ ಹೆಚ್ಚಿನ ಒಂದು ಪ್ರಮಾಣದ ವಿದ್ಯುತ್ತನ್ನು ಸರಬರಾಜು ಮಾಡ್ತಕ್ಕಂಥದ್ದನ್ನ HRECS ಮಾಡುತ್ತೆ. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ಬೆಸ್ಕಾಮು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಗೆ ವಿದ್ಯುತ್ ಸರಬರಾಜನ್ನು ಮಾಡಿದ್ರೆ, ಮೆಸ್ಕಾಮು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಆಗುತ್ತೆ. ಆ ಒಂದು ಭಾಗದ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ವಿದ್ಯುತ್ ಸರಬರಾಜನ್ನು ಮಾಡುತ್ತೆ. ಇನ್ನು ಎಸ್ಕಾಮು ಹುಬ್ಳಿ ವಿದ್ಯುತ್ ಸರಬರಾಜು ಕಂಪನಿ ಧಾರವಾಡ, ಗದಗ, ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಿಗೆ ವಿದ್ಯುತ್ ವಿತರಣೆ ಮಾಡಿದ್ರೆ, ಜೆಸ್ಕಾಮು ಕಲಬುರಗಿ ವಿಭಾಗದ ಬಳ್ಳಾರಿ, ಬೀದರು, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ನೂತನ ವಿಜಯನಗರ ಜಿಲ್ಲೆಗಳಿಗೂ ಸಹಿತ ವಿದ್ಯುತ್ ಸರಬರಾಜನ್ನು ಜೆಸ್ಕಾಂ ಮಾಡುತ್ತೆ. ಇನ್ನು ಸೆಸ್ಕ್ ಅಥವಾ ಮೈಸೂರು ಅಥವಾ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಜಿಲ್ಲೆಗಳಿಗೆ ವಿದ್ಯುತ್ ವಿತರಣೆಯನ್ನು ಮಾಡುತ್ತೆ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಕರ್ನಾಟಕದ 6ನೇ ವಿದ್ಯುತ್ ಸರಬರಾಜು ಕಂಪನಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಅಥವಾ ಹುಕ್ಕೇರಿ ರೂರಲ್ ಎಲೆಕ್ಟ್ರಿಕ್ ಕೋಆಪರೇಟಿವ್ ಸೊಸೈಟಿ ಆಗುತ್ತೆ. ಇದು ಭಾರತದ ಮೊದಲ ಒಂದು ಸಹಕಾರ ವಿದ್ಯುತ್ ಸಂಘವಾಗುತ್ತೆ. ಇದು ಹುಕ್ಕೇರಿ ತಾಲೂಕು ಮತ್ತು ಆಜುಬಾಜಿನ ಬೆಳಗಾವಿ, ಗೋಕಾಕ, ಚಿಕ್ಕೋಡಿ ತಾಲೂಕಿನ ಕೆಲವು ಗ್ರಾಮಗಳು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದಿಂದ ವಿದ್ಯುತ್ ಸರಬರಾಜನ್ನು ಪಡಿತಾ ಇದ್ದಾವೆ. ಓಕೆ, ಹಾಗಾದ್ರೆ KPCL ತನ್ನ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, YTPS, ಆಲ್ಮಟ್ಟಿ ಡ್ಯಾಮ್ ಪವರು, ಕಾಳಿ ನದಿ ಅಥವಾ ಶರಾವತಿ ಐಡಲ್ ಪವರು, ವರಾಹಿ ಪವರ್ ಸ್ಟೇಷನ್ಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿರ್ತಕ್ಕಂಥ KPCLನಿಂದ ಉತ್ಪಾದನೆಯಿಂದ
KPTCL ರಾಜ್ಯಾದ್ಯಂತ ಪ್ರಸರಣವನ್ನು ಮಾಡುತ್ತೆ. ನಂತರ ಡಿಸ್ಕಾಮ್ಗಳು ಅಥವಾ ಎಸ್ಕಾಮ್ಗಳು ಅಂತ ಏನು ಕರಿತೀವಿ, ಅವುಗಳು ತಮ್ಮ ಒಂದು ವ್ಯಾಪ್ತಿಯಲ್ಲಿ ವಿದ್ಯುತ್ ಸರಬರಾಜನ್ನು ಮಾಡ್ತವೆ. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ವಿದ್ಯುತ್ ವ್ಯವಸ್ಥೆ ಹರಿತಾ ಇದೆ. ಸೊ ಅದರಿಂದ ಇವತ್ತು ನಮಗೆಲ್ಲ ಬೆಳಕು ಬಂದಿದೆ ಅಂತಕ್ಕಂಥದ್ದು. ಓಕೆ, ಸೊ ಈ ಒಂದು ವಿದ್ಯುತ್ ಏನು ಸರಬರಾಜು ಮಾಡ್ತವೆ ಎಸ್ಕಾಮ್ಗಳು, ಅವುಗಳು ಒಂದಷ್ಟು ದರದಲ್ಲಿ ಬೆಲೆಯನ್ನು ನಿಗದಿ ಮಾಡ್ತವೆ. ಆ ನಿಗದಿ ಮಾಡಲು ಕೇವಲ ಆ ಕಂಪನಿಗಳಿಗೆ ಮಾತ್ರ ಒಂದು ಪರ್ಮಿಷನ್ ಇರೋದಿಲ್ಲ, ಬದಲಾಗಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವ KERC ಅಂತಕ್ಕಂಥ ಸಂಸ್ಥೆಯೇ ನಮ್ಮ ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನು ನಿಗದಿ ಮಾಡುತ್ತೆ. ಸೊ ಇಷ್ಟು ಈ ವಿಚಾರ. ಅದರ ಒಂದು KERCಯ ಹೊಸ ಒಂದು ನೂತನ ಅಧ್ಯಕ್ಷರಾಗಿ ಈಗ ಚೇರ್ಮನ್ ಆಗಿ P. ರವಿಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಸುದ್ದಿ ಇದೆ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಸೊ ಮುಂದೆ ಹೋಗೋಣ. ಕ್ವಶನ್ ನಂಬರ್ 4. 4000 ಕಿಲೋಮೀಟರ್ ದೂರದ ಗುರಿಯನ್ನ ಒಡೆದುರುಳಿಸಬಲ್ಲ. ಎಷ್ಟು ಕಿಲೋಮೀಟ್ರು? ಸೊ ಇಲ್ಲಿದೆ ಅನ್ಕೊಳ್ಳೋಣ ಆ ಮಿಸೈಲು. ಇಲ್ಲಿಂದ ಸುಮಾರು 4000 ಕಿಲೋಮೀಟರ್. ಏನ್ ಸರಿ ಕಿಲೋಮೀಟರ್ ಎಲ್ಲ ಕೇಳ್ತಾರೆ ಅಂದ್ರೆ ಹೌದು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ 4000 ಕಿಲೋಮೀಟರ್ ದೂರದ ಒಂದು ಗುರಿಯನ್ನ ತಲುಪಬಲ್ಲಂತಹ ಅಥವಾ ಆ ಗುರಿಯನ್ನ ಒಡೆದುರುಳಿಸಬಲ್ಲಂತಹ ಜೊತೆಗೆ ಪರಮಾಣು ಸಾಮರ್ಥ್ಯ ಹೊಂದಿರುವ, ಇದು ಕೂಡ ಇಂಪಾರ್ಟೆಂಟ್, ನ್ಯೂಕ್ಲಿಯರ್ ಕೇಪಬಲ್. ವೆರಿ ಇಂಪಾರ್ಟೆಂಟ್, ಒಂದೊಂದ್ಸಲ ಕೇಳ್ಬಿಡ್ತಾರೆ. ಸೊ ಇದು ನ್ಯೂಕ್ಲಿಯರ್ ಕೇಪಬಲ್ ಇದೆಯಾ ಇಲ್ವಾ ಅಂತ. ಓಕೆ, ಸೊ ಹಾಗಾದ್ರೆ 4000 ಕಿಲೋಮೀಟರ್ ದೂರದ ಗುರಿಯನ್ನ ಒಡೆದುರುಳಿಸಬಲ್ಲ ಮತ್ತು ನ್ಯೂಕ್ಲಿಯರ್ ಕೇಪಬಲ್ ಅಥವಾ ಪರಮಾಣು ಒಂದು ಸಾಮರ್ಥ್ಯವನ್ನ, ಪರಮಾಣು ಒಂದು ಬಾಂಬನ್ನ ಅಥವಾ ಅಣುಬಾಂಬನ್ನ ಒತ್ತೊಯ್ಯಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರುವ ಅಗ್ನಿ 4 ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ಆಗಿದೆ. ಸೊ ಇಂದಿನ ಎಕ್ಸಾಮ್ಗಳಲ್ಲಿ ಅಗ್ನಿ ಪ್ರೈಮ್ ಬಗ್ಗೆ ಕೇಳ್ತಾ ಇದ್ರು, ಈಗ ಅಗ್ನಿ 4 ಬಗ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ, ನೆನ್ಪಿಡಿ. ಸೊ ನ್ಯೂಕ್ಲಿಯರ್ ಕೇಪಬಲ್ ಅಗ್ನಿ 4 ಮಿಸೈಲ್ ಸಕ್ಸಸ್ಫುಲಿ ಟೆಸ್ಟೆಡ್ ಕ್ಯಾನ್ ಸ್ಟ್ರೈಕ್ ಟಾರ್ಗೆಟ್ಸ್ 4 ಕಿಲೋಮೀಟರ್ ಅವೇ. ಹಾಗಾದ್ರೆ ಇದನ್ನ ಎಲ್ಲಿ ಟೆಸ್ಟ್ ಮಾಡಿದ್ರು? ಸೊ ಅದೆಲ್ಲವನ್ನ ನೋಡ್ತಾ ಹೋಗೋಣ. ಓಕೆ ನೋಡಿ, ಅಗ್ನಿ 4 ಕ್ಷಿಪಣಿ ಪರೀಕ್ಷೆ ಯಶಸ್ವಿ. 4000 ಕಿಲೋಮೀಟರ್ ಗುರಿಯನ್ನ ಧ್ವಂಸ ಮಾಡಬಲ್ಲಂತಹ ಒಂದು ಕ್ಷಿಪಣಿಯಾಗುತ್ತೆ. ಸುಮಾರು 4000 ಕಿಲೋಮೀಟರ್ ದೂರದ ಶತ್ರು ಪಾಳೆಯವನ್ನ ಕ್ಷಣದಲ್ಲಿ ಧ್ವಂಸಗೊಳಿಸಬಲ್ಲ ಸಾಮರ್ಥ್ಯದ ಅಗ್ನಿ 4 ಖಂಡಾಂತರ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ, ಎಲ್ಲಿ ಅಂದ್ರೆ ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಇದರ ಒಂದು ಟೆಸ್ಟ್ ಅನ್ನ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅಗ್ನಿ ಕ್ಷಿಪಣಿಗಳ ಸರಣಿಯಲ್ಲಿ 4ನೇ ಆವೃತ್ತಿಯಾಗಿದೆ ಇದು ಅಗ್ನಿ 4. ಅದಕ್ಕೆ ಅಗ್ನಿ 4 ಅಂತ ಕರ್ತಾರೆ. ಇದು 4th ವರ್ಷನ್. ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ DRDO. ಓಕೆ, ಅಂದ್ರೆ ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಇದರ ಹಿಂದಿನ ವರ್ಷನ್ ಅಗ್ನಿ 2 ಪ್ರೈಮ್ ಆಗಿತ್ತು. ನೋಡಿ, ಅಗ್ನಿ 2 ಪ್ರೈಮ್ ಅಂತ ನೋಡಿದ್ವಿ. ನೋಡಿ, ಅಗ್ನಿ ಪ್ರೈಮ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿ, ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೂಡ ಬಂದ್ಬಿಟ್ಟಿತ್ತು. ಅದು ಯಾವ ಎಕ್ಸಾಮ್ ಅಲ್ಲಿ ಅಂದ್ರೆ ದ ಮೋಸ್ಟ್ ಫೇಮಸ್ ಎಕ್ಸಾಮ್ ಯಾವುದು? 545 PSI ಎಕ್ಸಾಮ್ ಏನಿದೆ ಅಲ್ವಾ, ಸಿವಿಲ್ PSI 2021ರಲ್ಲಿ ಏನ್ ನಡೆದಿತ್ತು, ಅದರ D ಸೀರೀಸ್ ನ 37ನೇ ಪ್ರಶ್ನೆಯಲ್ಲಿ ಬಂದಿತ್ತು. ಏನಂತ? ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ರು. ಅಗ್ನಿ P ಪ್ರೈಮ್ ಅಥವಾ ಅಗ್ನಿ ಪ್ರೈಮ್ ಒಂದು ಕ್ಷಿಪಣಿ ಬಗ್ಗೆ ಏನಂತ ನೋಡಿ. ಅಗ್ನಿ P ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅಗ್ನಿ P ಈಸ್ ಎ ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಮೊದಲನೇ ಸ್ಟೇಟ್ಮೆಂಟ್. ಎರಡನೇದು DRDO ನಿಂದ ಇದನ್ನ ಪರೀಕ್ಷಿಸಲಾಗಿದೆ ಅಂತ ಎರಡನೇ ಸ್ಟೇಟ್ಮೆಂಟು. ಮೂರನೇದು ಇದು 1000ರಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಕ್ಷಿಪಣಿಯಾಗಿದೆ ಅಂತ ಹೇಳಿದ್ರು. ಸೊ ನೋಡಿ, ಕಿಲೋಮೀಟರ್ ಕೇಳಿದ್ದಾರೆ, ಯಾರು ಡೆವಲಪ್ ಮಾಡಿದ್ದಾರೆ ಕೇಳಿದ್ದಾರೆ, ಮತ್ತು ಅದು ನ್ಯೂಕ್ಲಿಯರ್ ಕೇಪಬಲ್ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ. ಮತ್ತು ಆಪ್ಷನ್ಗಳು 1 ಮಾತ್ರ ಸರಿ, 1 2 ಸರಿ, 1 3 ಸರಿ, 1 2 3 ಸರಿ ಅಂತಿತ್ತು. ಸೊ ಹಾಗಾಗಿ ಈ ರೀತಿ ಪ್ರಶ್ನೆ ಬರೋದನ್ನು ನಾವು ನೋಡಿದ್ವಿ. ಸೊ ಪ್ರತಿಯೊಂದು ಅಂಶವನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಅದು ಅಗ್ನಿ ಪ್ರೈಮ್ ಬಗ್ಗೆ ಪ್ರಶ್ನೆ ಆದರೆ, ಈಗ ಅಗ್ನಿ 4 ಬಗ್ಗೆ ಏನು ಬರ್ಬೋದು ಅಂದರೆ, ಇದನ್ನ DRDO ಅಭಿವೃದ್ಧಿಪಡಿಸಿದೆ. ಇದನ್ನ ಸತೀಶ್ ಧವನ್ ಶ್ರೀಹರಿಕೋಟದಿಂದ ಸತೀಶ್ ಧವನ್ ಏನು ಉಪಗ್ರಹ ಉಡಾವಣಾ ಕೇಂದ್ರ ಇದೆಯಲ್ವಾ, ಅಲ್ಲಿಂದ ಉಡಾವಣೆ ಮಾಡಿದ್ದಾರೆ. ಸೊ ಮೂರನೇದು, ಇದು 4000 ಕಿಲೋಮೀಟರ್ ಒಂದು ದೂರದ ಗುರಿಯನ್ನು ಧ್ವಂಸ ಮಾಡಬಲ್ಲದು. 4ನೇದು, ಸೊ ಇದು ಒಂದು ಪರಮಾಣು ಸಾಮರ್ಥ್ಯ ಹೊಂದಿಲ್ಲ. ಸೊ ಹಾಗಾದ್ರೆ DRDO ಸರಿ ಇದೆ, ಸತೀಶ್ ಧವನ್ ತಪ್ಪಿದೆ, ಯಾಕಂದ್ರೆ ಇದನ್ನ ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಿಂದ ಇದನ್ನು ಉಡಾವಣೆ ಅಥವಾ ಟೆಸ್ಟ್ ಮಾಡಿರ್ತಕ್ಕಂಥದ್ದು, ಇದು ತಪ್ಪು. ಸೊ 3ನೇದು ಸರಿ, 4ನೇದು ತಪ್ಪು, ಯಾಕಂದ್ರೆ ನ್ಯೂಕ್ಲಿಯರ್ ಕೇಪಬಲ್ ಅಲ್ಲ ಅಂತಿದೆ, ಆಕ್ಚುಲಿ ಅದು ಹೌದು. ಸೊ ಈ ರೀತಿ ಪ್ರಶ್ನೆಗಳು ಬರೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಅಗ್ನಿ ಪ್ರೈಮು. ಅಗ್ನಿ 4, ಅಗ್ನಿ ಪ್ರೈಮ್ ಅಲ್ಲ, ಅಗ್ನಿ 4. ಸೊ ಇದ್ರ ಬಗ್ಗೆನೂ ಒಂದು ಅಪ್ಡೇಟ್ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5.
ಐಕಾನಿಕ್ ವೀಕ್ ಸೆಲೆಬ್ರೇಷನ್ ಇತ್ತೀಚೆಗೆ ಆಗಿತ್ತು. ಅದರ ಸಂದರ್ಭದಲ್ಲಿ ವಿಶೇಷ ಹೊಸ ನಾಣ್ಯಗಳನ್ನು ಬಿಡುಗಡೆ ಮಾಡಿದರು ನಮ್ಮ ಪ್ರಧಾನಿ ಮೋದಿ ಅವರು. PM ಮೋದಿ ರಿಲೀಸ್ಡ್ ಸ್ಪೆಷಲ್ ಕಾಯಿನ್ಸ್ ಸೀರೀಸ್ ಅಟ್ ಐಕಾನಿಕ್ ವೀಕ್ ಸೆಲೆಬ್ರೇಷನ್. ಹಾಗಾದರೆ ವಿಶೇಷ ಹೊಸ ನಾಣ್ಯಗಳನ್ನು ಯಾವ್ಯಾವ ರಿಲೀಸ್ ಮಾಡಿದ್ದಾರೆ? ಸೊ ಎಷ್ಟೆಷ್ಟು ಮೌಲ್ಯದ ವಿಶೇಷ ನಾಣ್ಯಗಳು, ಅವುಗಳನ್ನು ಏನಾದರೂ ಕೇವಲ ಒಂದು ಸೆಲೆಬ್ರೇಷನ್ಗಾಗಿ ಅಥವಾ ಒಂದು ಯಾವುದೋ ಸ್ಮರಣಾರ್ಥ ನಾಣ್ಯಗಳಾಗ್ತವ ಅಥವಾ ಚಲಾವಣೆಗೆ ತರ್ತಕ್ಕಂಥ ನಾಣ್ಯಗಳಾಗ್ತವ? ಓಕೆ. ಜೊತೆಗೆ ಈ ಒಂದು ನಾಣ್ಯಗಳನ್ನು ಟಂಕಿಸ್ತಕ್ಕಂಥ ಭಾರತದ ವಿವಿಧ ಪ್ರದೇಶಗಳು ಯಾವ್ಯಾವು? ಜೊತೆಗೆ ಕರೆನ್ಸಿಗಳನ್ನು, ನೋಟ್ಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಭಾರತದ ವಿವಿಧ ಲೊಕೇಶನ್ಗಳು ಯಾವ್ಯಾವು? ಅವೆಲ್ಲವನ್ನ ಒಂದು ಗ್ಲಾನ್ಸ್ ಮಾಡ್ತಾ ಹೋಗೋಣ ಈ ಒಂದು ಸಂದರ್ಭದಲ್ಲಿ. ಓಕೆ, ನೋಡ್ತಾ ಹೋಗೋಣ. ಸೊ 5 ಹೊಸ ನಾಣ್ಯದ ಬಿಡುಗಡೆ ನೋಡಿ. 1, 2, 3, 4, 5 ಒಟ್ಟು 5 ನಾಣ್ಯಗಳು. ಯಾವ್ಯಾವ ಮುಖ ಬೆಲೆಯ ನೋಡಿ? 1 ರೂಪಾಯಿ, 2 ರೂಪಾಯಿ, 5, 10, 20 ರೂಪಾಯಿ ಮುಖ ಬೆಲೆಯ ಹೊಸ ನಾಣ್ಯಗಳನ್ನ. ಯಾಕೆ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75ನೇ ವರ್ಷ ಆಗ್ತಾ ಇದೆ. ಹಾಗಾಗಿ 75 ವರ್ಷಗಳು ತುಂಬಿದಾವೆ. ಆ ಒಂದು ಸಂದರ್ಭದಲ್ಲಿ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ತರ್ತಾ ಇದ್ವಿ ಆ ಒಂದು 75ನೇ ಸ್ವಾತಂತ್ರ್ಯೋತ್ಸವದ ಒಂದು ಸಂದರ್ಭದಲ್ಲಿ. ಸೊ ಅದಕ್ಕೋಸ್ಕರ ಅಮೃತ್ ಆಜಾದಿ ಎಂಬ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಸೊ ಈ ಒಂದು ಮುಖ ಬೆಲೆಯ ಮತ್ತು ದೃಷ್ಟಿ ವಿಶೇಷ ಚೇತನ ಸ್ನೇಹಿ ಕಾಯಿನ್ಗಳನ್ನು ಪ್ರಧಾನಿಯವರು ಲೋಕಾರ್ಪಣೆ ಮಾಡಿದ್ದಾರೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಸ್ಮರಣಾರ್ಥ 1 ರೂಪಾಯಿ, 2, 5, 10, 20 ರೂಪಾಯಿ ಮುಖಬೆಲೆಯ ಹೊಸ ನಾಣ್ಯಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿರ್ತಕ್ಕಂಥ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವು ಕೇವಲ ಸ್ಮರಣೆಗಷ್ಟೇ ಸೀಮಿತವಲ್ಲ, ಬದಲಾಗಿ ಇವು ಚಲಾವಣೆಗೂ ಬರಲಿವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟು ದೃಷ್ಟಿ ವಿಶೇಷ ಚೇತನರು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುವಂತೆ ಈ ಒಂದು ನಾಣ್ಯಗಳನ್ನು ವಿನ್ಯಾಸ ಮಾಡಲಾಗಿದೆ. ಈ ಹೊಸ ಸರಣಿಯ ನಾಣ್ಯಗಳು ಸ್ವಾತಂತ್ರ್ಯೋತ್ಸವದ 75ರ ಸಂಭ್ರಮ ಮತ್ತು ಗುರಿಯನ್ನು ದೇಶದ ಜನರಿಗೆ ನೆನಪನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೆ ಹೇಳಿದ್ದಾರೆ. ಓಕೆ, ಸೊ ನೋಡಿ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಮತ್ತು 20 ರೂಪಾಯಿಗಳ ಹೊಸ ಒಂದು ನಾಣ್ಯಗಳನ್ನು ಪ್ರಧಾನಮಂತ್ರಿಗಳು ಈ ಒಂದು ಐಕಾನಿಕ್ ವೀಕ್ ಸಂದರ್ಭದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ಹಾಗಾದರೆ ಭಾರತದಲ್ಲಿ ನಾಣ್ಯಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಅಥವಾ ಮಿಂಟ್ ಮಾಡ್ತಕ್ಕಂಥ ಯಾವ ಲೊಕೇಶನ್ಗಳಿದ್ದಾವೆ, ಸ್ಥಳಗಳಿದ್ದಾವೆ ಅಂದರೆ ನೋಡಿ, ಕಾಯಿನ್ಸ್ ಆರ್ ಮಿಂಟೆಡ್ ಇನ್ 4 ಲೊಕೇಶನ್ಸ್. ಅವುಗಳನ್ನು ಕೇಂದ್ರ ಸರ್ಕಾರವೇ ಓನ್ ಮಾಡುತ್ತೆ, ಒಂದು ಅದರ ಹೊಣೆಯನ್ನು ಒತ್ತಿದೆ. ಸೊ ಯಾವ್ಯಾವ ಲೊಕೇಶನು? 1 ಮುಂಬೈ, 2ನೇದು ಹೈದರಾಬಾದ್, 3ನೇದು ಕಲ್ಕತ್ತಾ, 4ನೇದು ನಾಯ್ಡಾ. ಈ 4 ಪ್ರದೇಶಗಳಲ್ಲಿ ಭಾರತದಲ್ಲಿ ನಾಣ್ಯಗಳನ್ನು ಮಿಂಟ್ ಮಾಡಲಾಗುತ್ತೆ ಅಥವಾ ತಯಾರಿಸಲಾಗುತ್ತೆ. ಸೊ ಯಾವುದಾದ್ರು ಕಲ್ಕತ್ತಾ, ಮುಂಬೈ, ಹೈದರಾಬಾದ್, ನಾಯ್ಡಾ ಈ 4 ಪ್ರದೇಶಗಳು. ಇನ್ನೊಂದು ವಿಶೇಷ ಏನಂದರೆ ಕಲ್ಕತ್ತಾದಲ್ಲಿ ಪ್ರಿಂಟ್ ಮಾಡ್ತಕ್ಕಂಥ ಅಥವಾ ಮಿಂಟ್ ಮಾಡ್ತಕ್ಕಂಥ ನಾಣ್ಯದಲ್ಲಿ ಆ ನಾಣ್ಯದ ಕೆಳಗೆ ಡೇಟ್ ಇರುತ್ತಲ್ವ, ಆ ದಿನಾಂಕದ ಕೆಳಗೆ ಯಾವುದೇ ಗುರುತುಗಳು ಇರುವುದಿಲ್ಲ. ಕೋಲ್ಕತ್ತಾದಾಗುತ್ತೆ, ನೀವು ನಾಣ್ಯವನ್ನು ಓಪನ್ ಮಾಡಿ ನೋಡಿ, ಆ ಡೇಟ್ ಇರುತ್ತಲ್ವ, ಆ ಡೇಟ್ನ ಕೆಳಭಾಗದಲ್ಲಿ ಯಾವುದೇ ಗುರುತಿಲ್ಲ ಅಂದರೆ ಅದು ಕಲ್ಕತ್ತಾದಲ್ಲಿ ಮಿಂಟ್ ಆಗಿದೆ ಅನ್ನಂಗೆ. ಓಕೆ, 2ನೇದಕ್ಕೆ ಬರೋಣ. ಮುಂಬೈಯಲ್ಲಿ ಮಿಂಟ್ ಆಗಿರ್ತಕ್ಕಂಥ ನಾಣ್ಯಗಳ ದಿನಾಂಕದ ಅಡಿಯಲ್ಲಿ ಒಂದು ಡೈಮಂಡ್ ಗುರುತಿರುತ್ತೆ ನೋಡಿ, ಈ ಥರ ಡೈಮಂಡ್ ಗುರುತು. ಸೊ ಈ ಥರ ವಜ್ರದ ಆಕೃತಿಯ ಒಂದು ಗುರುತಿದ್ರೆ ಅದು ಮುಂಬೈಯಲ್ಲಿ ಪ್ರಿಂಟ್ ಆಗಿದೆ ಅಥವಾ ಮಿಂಟ್ ಆಗಿದೆ ಅನ್ನೋ ಒಂದು ಕಾಯಿನ್ ಅಂತ ತಿಳ್ಕೋಬೇಕು. ಇನ್ನೊಂದು ಪ್ರೂಫ್ ಸೆಟ್ಗಳಲ್ಲಿ BM U ಇರುತ್ತೆ, ಅದಕ್ಕಿಂತಲೂ ಡೈಮಂಡ್ ಅಂದರೆ ಮುಂಬೈ ನೆನ್ಪಿಡ್ಬೇಕು, ಏನೂ ಇಲ್ಲ ಅಂದರೆ ಕಲ್ಕತ್ತಾ. ಓಕೆ, ಇನ್ನು ಒಂದೊಂದು ಕಡೆ ಈ ಒಂದು ನೋಡಿ ಸ್ಪ್ಲಿಟ್ ಆಗಿರ್ತಕ್ಕಂಥ ಡೈಮಂಡ್ ಇರುತ್ತೆ, ಡೈಮಂಡೇ ಬಟ್ ಸ್ಪ್ಲಿಟ್ ಆಗಿರುತ್ತೆ ಒಂದು. ಆಮೇಲೆ ಈ ಡೈಮಂಡ್ ಥರ ಇರುತ್ತೆ, ಅದರಲ್ಲಿ ಒಂದು ಚುಕ್ಕಿ ಇರುತ್ತೆ. ಓಕೆ, 2 ಅಥವಾ ಸ್ಟಾರ್ ಮಾರ್ಕ್ ಇರುತ್ತೆ ಈ ಥರ. ಸೊ ಈ ರೀತಿಯಾಗಿದ್ದರೆ ಅದು ಹೈದರಾಬಾದಲ್ಲಿ ಒಂದು ಸ್ಪ್ಲಿಟ್ ಡೈಮಂಡು, ಇನ್ನೊಂದು ಡೈಮಂಡ್ನಲ್ಲಿರ್ತಕ್ಕಂಥ ಚುಕ್ಕೆ, ಇನ್ನೊಂದು 5 ಬಿಂದುಗಳ ನಕ್ಷತ್ರ ಇರುತ್ತೆ. ಈ 3 ಎಲ್ಲಿ ಮಿಂಟ್ ಆಗಿರ್ತವೆ ಅಂದರೆ ಹೈದರಾಬಾದಲ್ಲಿ ಅನ್ನೋದು ನೆನಪಿಡಬೇಕು. ಇನ್ನೊಂದು ನಾಣ್ಯದ ದಿನಾಂಕದ ಅಡಿಯಲ್ಲಿ ಒಂದು ಸಣ್ಣ ಅಥವಾ ದಪ್ಪವಾಗಿರ್ತಕ್ಕಂಥ ಚುಕ್ಕೆ ಇದ್ದರೆ ಅದು ನಾಯ್ಡಾದಲ್ಲಿ ಮಿಂಟ್ ಆಗಿದೆ ಅಂತ. ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಿಂಟ್ ಆಗಿರ್ತಕ್ಕಂಥವು ಯಾವುವು? ಒಟ್ಟಾರೆಯಾಗಿ ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್, ನಾಯ್ಡಾ. ಓಕೆ, ಸೊ 30 ಜೂನ್ 2011 ಪ್ರಕಾರ ಭಾರತದಲ್ಲಿ 25 ಪೈಸೆಗಿಂತ ಕೆಳಗೆ ಯಾವ ಬೇರೆ ಬೇರೆ ಕಾಯಿನ್ಗಳಿದ್ದಾವೆ ಅವು ಯಾವ ಚಲಾವಣೆಯಲ್ಲಿ ಇಲ್ಲ. 50 ಪೈಸದ ಚಲಾವಣೆಯಲ್ಲಿ ಇಲ್ಲ ಸರ್ ಅಂತ ನೀವು ಹೇಳ್ಬೋದು, ಬಟ್ ಆ್ಯಕ್ಚುಲಿ ಅಫಿಷಿಯಲಿ ಆಸ್ ಪರ್ RBI ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ಸು 50 ಪೈಸೆ ಚಲಾವಣೆಯಲ್ಲಿದೆ. ನೀವು 50 ಪೈಸೆ ಹೋಗಿ ಯಾರಿಗಾದ್ರೂ ಕೊಟ್ಟರೆ ಒಂದು
ಚಾಕ್ಲೇಟ್ ಏನಾದರೂ ಕೇಳಿದ್ರೆ ಅವ್ರು ಕೊಡಲೇಬೇಕು, ಇಲ್ಲರೆ 50 ಪೈಸೆ ನಡೆಯಲ್ಲ ಅಂದರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ಓಕೆ, 20 ಪೈಸೆ 25 ಪೈಸೆ 20 ಪೈಸೆ 10 ಪೈಸೆ 5 ಪೈಸೆ ಏನಿದ್ವಲ್ಲೋ ಅವು ಯಾವೂ ನಡೆಯೋದಿಲ್ಲ. ಬಟ್ 50 ಪೈಸೆ ಮೇಲೆ 1 ರೂಪಾಯಿ 2 ರೂಪಾಯಿ ಏನಿದಾವೆ ಎಲ್ಲವೂ ನಡೀತವೆ ಆ್ಯಸ್ ಪರ್ ಅಫಿಷಿಯಲ್ ಆರ್ಡರ್. ಓಕೆ, ಸೊ ಇದು ಈ ಒಂದು ಕಾಯಿನ್ನ ಮಿಂಟ್ ಮಾಡ್ತಕ್ಕಂಥ ಪ್ರದೇಶಗಳನ್ನು ನೋಡಿದ್ವಿ. ಓಕೆ, ಈಗ ಬರೋಣ ಯಾವ್ಯಾವು. ಮುಂಬೈ, ಹೈದರಾಬಾದು, ನೋಯ್ಡಾ, ಇನ್ನೊಂದು ಕಲ್ಕತ್ತಾ. ಸೊ ಈ 4 ಪ್ರದೇಶಗಳು ಕಾಯಿನ್ಗಳನ್ನು ಮಿಂಟ್ ಮಾಡ್ತಕ್ಕಂಥ ಪ್ರದೇಶಗಳನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ನೋಟ್ಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಪ್ರದೇಶಗಳು ಕೂಡ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ 2 ಎಂಟಿಟಿ ಬರ್ತವೆ. ಒಂದು ಸರ್ಕಾರವೇ ಓನ್ ಮಾಡಿರ್ತಕ್ಕಂಥ ನೋಟ್ ಪ್ರಿಂಟಿಂಗ್ ಪ್ರೆಸ್ ಇದೆ, ಅದನ್ನು SPMCIL ಮೇಂಟೈನ್ ಮಾಡುತ್ತೆ. ಒಂದು ಸಪ್ರೇಟ್ ಬಾಡಿ ಇದೆ, ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡು, SPMCIL. ಇದು ಗೌರ್ಮೆಂಟ್ ಓನ್ಡ್ ಕಂಪನಿ. ಅದರ ಅಡಿಯಲ್ಲಿ 2 ಪ್ರದೇಶಗಳು ಬರ್ತವೆ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಪ್ರದೇಶಗಳು. ಒಂದು ವೆಸ್ಟರ್ನ್ ಇಂಡಿಯಾದಲ್ಲಿ, ಪಶ್ಚಿಮ ಭಾರತದಲ್ಲಿ ನಾಸಿಕ್ ಪ್ರದೇಶ, ಒಂದು ನಾಸಿಕ್ಕು. ಇನ್ನೊಂದು ಮಧ್ಯ ಭಾರತದಲ್ಲಿ ದೇವಾಸ್ ಪ್ರದೇಶ, ಮಧ್ಯಪ್ರದೇಶದಲ್ಲಿ ದೇವಾಸ್. ಸೊ ಒಂದು ನಾಸಿಕ್ಕು, ಇನ್ನೊಂದು ದೇವಾಸ್. ಇವೆರಡನ್ನ ಯಾರು ಓನ್ ಮಾಡಿದರೆ? ಸರ್ಕಾರವೇ ನೇರವಾಗಿ ಓನ್ ಮಾಡಿದೆ, ಅಥವಾ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ SPMCIL ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಓನ್ ಮಾಡಿದೆ. ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ಬರೋಣ. ಓಕೆ, ಸೊ ಇದು ಯಾವುದು? RBI ಓನ್ ಮಾಡಿರ್ತಕ್ಕಂಥ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಲಿಮಿಟೆಡ್, BRBNML ಅಂತಕ್ಕಂಥ ಇನ್ನೊಂದು ಸಂಸ್ಥೆ ಇದೆ. RBI ಓನ್ ಮಾಡಿರುತ್ತೆ ಅದನ್ನು. SPMCIL ಸೆಂಟ್ರಲ್ ಗೌರ್ಮೆಂಟ್ ಓನ್ ಮಾಡಿದೆ, BRBNML RBI ಓನ್ ಮಾಡಿದೆ. ಸೊ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಸೊ ಬಹಳ ಇಂಪಾರ್ಟೆಂಟ್. ಓಕೆ, ಹಾಗಾದರೆ SPMCIL ಅಡಿಯಲ್ಲಿ ನಾಸಿಕ್, ದೇವಾಸ್ ಆದರೆ ಇನ್ನೊಂದು 2 RBI ಓನ್ಡ್ ನೋಟ್ ಪ್ರಿಂಟಿಂಗ್ ಸಂಸ್ಥೆಗಳಿದ್ದಾವೆ. ಒಂದು ಮೈಸೂರಲ್ಲಿ ಬರುತ್ತೆ, ದಕ್ಷಿಣ ಭಾರತದಲ್ಲಿ ಮೈಸೂರಲ್ಲಿ. ಇನ್ನೊಂದು ಸಾಲ್ಬೋನಿ, ಪೂರ್ವ ಭಾರತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ, ಮಿಡ್ನಾಪುರ್ ಡಿಸ್ಟಿಕ್ ಸಾಲ್ಬೋನಿ. ಹಾಗಾದರೆ ಒಂದು ನಾಸಿಕ್, ದೇವಾಸು, ಇನ್ನೆರಡು ಮೈಸೂರು ಮತ್ತು ಸಾಲ್ಬೋನಿಗಳು. ಸೊ ಯಾವ್ಯಾವ ರಾಜ್ಯದಲ್ಲಿ ಬರ್ತವೆ, ಅವನ್ನು ಯಾರು ಓನ್ ಮಾಡಿದ್ದಾರೆ ಇಂಪಾರ್ಟೆಂಟು. ನಾಸಿಕ್, ದೇವಾಸ್, ಮೈಸೂರು, ಸಾಲ್ಬೋನಿ, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ, ನೋಯ್ಡಾ. ಸೊ ಮೊದಲನೇವು 4 ನೋಟ್ ಪ್ರಿಂಟ್ ಮಾಡಿದರೆ ನಂತರದ 4ಗಳು ಕಾಯಿನ್ಗಳನ್ನು ಮಿಂಟ್ ಮಾಡ್ತವೆ. ಮತ್ತು ಆ ಕಾಯಿನ್ಗಳಲ್ಲಿರ್ತಕ್ಕಂಥ ವಿವಿಧ ಮಿಂಟಿಂಗ್ ಮಾರ್ಕ್ಗಳನ್ನು, ಗುರುತುಗಳನ್ನು ಸಹಿತ ನೆನ್ಪಿಡಬೇಕು. ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 6. ಕ್ರೆಡಿಟ್ ಲಿಂಕ್ಡ್ ಸರ್ಕಾರಿ ಯೋಜನೆಗಳು ಅಂದರೆ ಸಾಲವನ್ನು ನೀಡ್ತಕ್ಕಂಥ ಸರ್ಕಾರದ ಹಲವು ಯೋಜನೆಗಳಿರ್ತವೆ. ಆ ಯೋಜನೆಗಳೆಲ್ಲವನ್ನು ಒಟ್ಟಾರೆಯಾಗಿ ಒಂದು ಪೋರ್ಟಲ್ಗೆ ತರ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಅದನ್ನು ಇತ್ತೀಚೆಗೆ ಪ್ರಧಾನಿಯವರು ಲಾಂಚ್ ಕೂಡ ಮಾಡಿದ್ರು. ಅದರ ಹೆಸರು, ಆ ಪೋರ್ಟಲ್ನ ಹೆಸರು ಜನಸಮರ್ಥ ಪೋರ್ಟಲ್. ನೋಡಿ ಏನು, ಜನಸಮರ್ಥ ಪೋರ್ಟಲ್. ಅದರಲ್ಲಿ ಸರ್ಕಾರ ಬೇರೆ ಬೇರೆ ರೀತಿಯ ಸಾಲಗಳನ್ನು ಕೊಡುತ್ತೆ. ಸಪೋಸ್ ನೀವು ಎಜುಕೇಷನ್ ಲೋನ್ ತೆಗೆದುಕೊಂಡಿದ್ದೀರಾ ಅನ್ಕೊಳ್ಳೋಣ, ಇನ್ನೊಬ್ರು ಯಾರೋ ಇನ್ನೊಂದು ಯಾವುದೋ ಕೃಷಿ ಲೋನ್ಗಳನ್ನು ತೆಗೆದುಕೊಂಡಿರ್ತಾರೆ, ಇನ್ನೊಬ್ರು ಯಾರೋ ಇನ್ನೊಂದು ಲೋನ್ ತೆಗೆದುಕೊಂಡಿರ್ತಾರೆ, ಬಿಸ್ನೆಸ್ ಲೋನ್ ಆಗಿರ್ಬೋದು. ಹೀಗೆ ಈ ಎಲ್ಲ ಲೋನ್ಗಳನ್ನು ಒಂದೇ ಒಂದು ಪೋರ್ಟಲಲ್ಲಿ ತರತಕ್ಕಂಥ ಪ್ರಯತ್ನವಾಗುತ್ತೆ. ಓಕೆ, ಸೊ PM ಮೋದಿ ಲಾಂಚಸ್ ಜನಸಮರ್ಥ ಪೋರ್ಟಲ್ ಫಾರ್ ಕ್ರೆಡಿಟ್ ಲಿಂಕ್ಡ್ ಗವರ್ನಮೆಂಟ್ ಸ್ಕೀಮ್ಸ್. ಓಕೆ, ಯಾವ್ಯಾವ ಸ್ಕೀಮ್ ಇದಾವೆ ಏನೇನಂತ ನೋಡ್ತಾ ಹೋಗೋಣ. ಓಕೆ ನೋಡಿ, ಸೊ ನ್ಯಾಷನಲ್ ಪೋರ್ಟಲ್ ಫಾರ್ ಕ್ರೆಡಿಟ್ ಲಿಂಕ್ಡ್ ಸ್ಕೀಮ್ಸ್. ಸೊ ಅದನ್ನು ನೋಡೋಕ್ಕೆ ಮುಂಚೆ ಇಲ್ಲಿ ಜನಸಮರ್ಥ ಪೋರ್ಟಲ್ಗೆ ಚಾಲನೆ ಅಂತ ಒಂದು ನ್ಯೂಸ್ ಇದೆ. ಏನು, ಈ ಒಂದು ಐಕಾನಿಕ್ ವೀಕ್ ಸಂದರ್ಭದಲ್ಲಿ 5 ಹೊಸ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಪ್ರಧಾನಿಯವರು ಇನ್ನೊಂದು ವಿಚಾರವನ್ನು ಕೂಡ ಲಾಂಚ್ ಮಾಡಿದ್ರು. ಇದೇ ಕಾರ್ಯಕ್ರಮದಲ್ಲಿ ಸುಮಾರು 12ರಿಂದ 13 ಸರ್ಕಾರಿ ಯೋಜನೆಗಳನ್ನು ಒಳಗೊಂಡ ಜನಸಮರ್ಥ ಪೋರ್ಟಲ್ಗೆ ಪ್ರಧಾನಿ ಚಾಲನೆಯನ್ನು ನೀಡಿದರು. ಜನಸಮರ್ಥ ಪೋರ್ಟಲ್ಗೆ, ಈ ಪೋರ್ಟಲ್ನಲ್ಲಿ ಕೇಂದ್ರ ಸರ್ಕಾರದ 12 ಯೋಜನೆಗಳನ್ನು ಒಂದೇ ವೇದಿಕೆ ತಡಿತಕ್ಕಂಥ ಲಭ್ಯವಾಗ್ತಕ್ಕಂಥ ಒಂದು ಕಾರ್ಯವಾಗಿದೆ. ಇದನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಏನಿದೆ ನೋಡಿ, ಜನಸಮರ್ಥ ಪೋರ್ಟಲ್ ನ್ಯಾಷನಲ್ ಪೋರ್ಟಲ್ ಫಾರ್ ಕ್ರೆಡಿಟ್ ಲಿಂಕ್ಡ್ ಗವರ್ನಮೆಂಟ್ ಸ್ಕೀಮ್ಸ್. 75ನೇ ಒಂದು ಸ್ವಾತಂತ್ರ್ಯದ ಸಂದರ್ಭದಲ್ಲಿ, ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಸುಮಾರು 13 ಸ್ಕೀಮ್ಗಳು ಮತ್ತು 4 ಸಾಲದ ಒಂದು ಕ್ಯಾಟಗರಿಗಳು, 125 ಹೆಚ್ಚಿನ ಒಂದು ಲೆಂಡರ್ಗಳಿರ್ತಕ್ಕಂಥ ಈ ಒಂದು ಪೋರ್ಟಲ್ ಆಗುತ್ತೆ ಜನಸಮರ್ಥ ಪೋರ್ಟಲ್. ಇದರಲ್ಲಿ ಎಜುಕೇಷನ್ ಲೋನ್ ಆಗಿರ್ಬೋದು, ಮತ್ತು ಆ ಎಜುಕೇಷನ್ ಲೋನಲ್ಲಿ ಸೆಂಟ್ರಲ್ ಸೆಕ್ಟರ್ ಇಂಟ್ರೆಸ್ಟ್ ಸಬ್ಸಿಡಿ,
ಪರದೇಶ್ ಅಂದರೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು, ಡಾಕ್ಟರ್ ಅಂಬೇಡ್ಕರ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಸೊ ಈ ರೀತಿಯ ಎಜುಕೇಷನ್ ಲೋನ್ಗಳಾಗಿರ್ಬೋದು, ಅಥವಾ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕೃಷಿ ಒಂದು ಮೂಲಭೂತ ಸೌಕರ್ಯವನ್ನು ನೀಡ್ತಕ್ಕಂಥ ಒಂದು ಲೋನ್ಗಳಾಗಿರ್ಬೋದು, ಸ್ಕೀಮ್ಗಳಾಗಿರ್ಬೋದು, ಬಿಸಿನೆಸ್ ಆಕ್ಟಿವಿಟಿ ಲೋನ್ಗಳಾಗಿರ್ಬೋದು, ಅಥವಾ ಲೈವ್ಲಿಹುಡ್ ಲೋನ್ಗಳಾಗಿರ್ಬೋದು. ಹೀಗೆ 4 ಕ್ಯಾಟಗರಿಯ ಸುಮಾರು 13ಕ್ಕೂ ಹೆಚ್ಚಿನ ಸ್ಕೀಮ್ಗಳನ್ನು ಈ ಒಂದು ಜನಸಮರ್ಥ ಪೋರ್ಟಲಲ್ಲಿ ತರೋ ಮೂಲಕ ಈ ಎಲ್ಲ ಲೋನ್ಗಳನ್ನು ಒಂದೇ ಒಂದು ಪೋರ್ಟಲ್ ಮುಖಾಂತರ ಮ್ಯಾನೇಜ್ ಮಾಡೋದು, ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಅದನ್ನು ಸ್ಕ್ರೂಟಿನಿ ಮಾಡೋದಾಗಿರ್ಬೋದು, ಅಥವಾ ಲೋನ್ ಡಿಸ್ಬರ್ಸ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಒಂದೇ ಸ್ಥಳದಿಂದ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಜನಸಮರ್ಥ ಪೋರ್ಟಲ್ ಆಗುತ್ತೆ. ಅದನ್ನು ಈ ಒಂದು ಸಂದರ್ಭದಲ್ಲಿ ಪ್ರಧಾನಿಯವರು ಲಾಂಚ್ ಮಾಡಿದ್ದಾರೆ. ಓಕೆ, ನೆನ್ಪಿಡ್ಬೇಕು. ಸೊ ಹಾಗಾದರೆ ಜನಸಮರ್ಥ ಪೋರ್ಟಲ್ ಅಂದರೆ ಒನ್ ಸ್ಟಾಪ್ ಪೋರ್ಟಲ್ ಆಗುತ್ತೆ. ಸೊ ಎಲ್ಲ ರೀತಿಯ ಒಂದು ಸ್ಕೀಮ್ಗಳಿಗೆ ಒಂದು ವೇದಿಕೆ ಆಗುತ್ತೆ. ಆ ಒಂದೇ ವೇದಿಕೆಯಿಂದ ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂಥ ಸಿಂಗಲ್ ಪ್ಲಾಟ್ಫಾರ್ಮ್ ಆಗುತ್ತೆ. ಜೊತೆಗೆ ಇದರಲ್ಲಿ ಮುದ್ರಾ ಲೋನ್ಗಳನ್ನು, PM ಸ್ವನಿಧಿ ಲೋನ್ಗಳನ್ನು ಸಹಿತ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ. ಸೊ ಒಂದಷ್ಟು ಮೊನ್ನೆ ನಡೆದಿರ್ತಕ್ಕಂಥ ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಮೇಲೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕ್ವಿಕ್ ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಭಾಳಷ್ಟು ಜನ ಆ ರೀತಿಯ ಒಂದು ಸಣ್ಣ ವಿಡಿಯೋಗಳನ್ನು ನೋಡಲ್ಲ. ಸೊ ಕರೆಂಟ್ ಅಫೇರ್ಸಲ್ಲೇ ಎಲ್ಲ ಅಪ್ಡೇಟ್ಗಳನ್ನು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ 2 ಅಪ್ಡೇಟ್ ಹಾಕಿದ್ದೀನಿ, ಯಾರು ಸಿಂಗಲ್ಸ್ ಮತ್ತು ಪುರುಷರ ಸಿಂಗಲ್ಸ್ ಮತ್ತು ಮಹಿಳೆಯರ ಸಿಂಗಲ್ಸಲ್ಲಿ ಗೆದ್ದಿದ್ದಾರೆ ಅಂತ ಜಸ್ಟ್ ಅಪ್ಡೇಟ್ ನೋಡ್ಕೊಂಡು ಮುಂದೆ ಹೋಗೋಣ. ಓಕೆ, ಸೊ ಇದು ಆಲ್ರೆಡಿ ಆ ವಿಡಿಯೋ ನೋಡಿರ್ತೀರ, ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ ಅದರಲ್ಲಿ. ಸೊ ಏನೇನು ಯಾರ್ಯಾರು ಗೆದ್ದರು, ಸೊ ಏನು ದಾಖಲೆಗಳಾದವು, ಸೊ ಅದೆಲ್ಲವನ್ನು ಮಾತಾಡಿದ್ದೀನಿ. ಇಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಡು ಮುಂದೆ ಹೋಗೋಣ. 2022ನೇ ಸಾಲಿನ ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನ ಮಹಿಳೆಯರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂದರೆ, ಸೊ ಈಗ ಸ್ವೇಟೆಕ್ ಅವರು ಕೋಕೋ ಗೌಫ್ ಅವ್ರನ್ನ ಸೋಲಿಸಿದ್ರು. ಓಕೆ, ಸೊ ಈಗ ಕ್ಲೇ ಕೋರ್ಟ್ ಕ್ವೀನ್ ಅಂತ ನೋಡಿದ್ವಿ. ಫ್ರೆಂಚ್ ಓಪನ್ ಫೈನಲ್ನಲ್ಲಿ ಕೋಕೋ ಗಾಫ್ ವಿರುದ್ಧ ಸ್ವೇಟೆಕ್ ಅವರು ಜಯವನ್ನು ಪಡೆದಿದ್ದಾರೆ. ಅಂದರೆ ಪೋಲೆಂಡ್ನ ವಿಶ್ವ ಟೆನ್ನಿಸ್ನ ಅಗ್ರ ಶ್ರೇಯಾಂಕದ ಪೋಲೆಂಡ್ ದೇಶದ ಈಗ ಸ್ವೇಟೆಕ್ ಅವರು ಅಮೆರಿಕದ 18ರ ತರುಣಿ ಕೋಕಾ ಗಾಫ್ ಅವ್ರನ್ನ ಸೋಲಿಸೋ ಮೂಲಕ ತಮ್ಮ ಜೀವನದ 2ನೇ ಈ ಒಂದು ಫ್ರೆಂಚ್ ಓಪನ್ ಆಗುತ್ತೆ. ನೆನ್ಪಿಡಬೇಕು ಈಗ ಸ್ವೇಟೆಕ್ ಅವರಿಗೆ. ಓಕೆ, ಸೊ ಈಗ ಸ್ವೇಟೆಕ್ ಪೋಲೆಂಡ್ ಅವರು, ಸೊ ಕೋಕೋ ಗಾಫ್ ಅವರು ಅಮೆರಿಕದವರು, ನೆನ್ಪಿಡಬೇಕು. ಓಕೆ, ಇನ್ನು ಪುರುಷರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿಯನ್ನು ರಫೇಲ್ ನಡಾಲ್ ಅವರು ಕ್ಯಾಸ್ಪರ್ ರೂಡ್ ಅವ್ರನ್ನ ಸೋಲಿಸೋ ಮೂಲಕ, ಅಂದರೆ ಸ್ಪೇನ್ನ ರಫೇಲ್ ನಡಾಲ್ ಅವರು ನಾರ್ವೆಯ ಕ್ಯಾಸ್ಪರ್ ರೂಡ್ ಅವ್ರನ್ನ ಸೋಲಿಸೋ ಮೂಲಕ ತಮ್ಮ ಒಂದು ಕೆರಿಯರ್ನ 22ನೇ ಗ್ರ್ಯಾಂಡ್ ಸ್ಲಾಮು ಮತ್ತು ಒಟ್ಟಾರೆಯಾಗಿ ಫ್ರೆಂಚ್ ಓಪನ್ನ 14ನೇ ಗ್ರ್ಯಾಂಡ್ ಸ್ಲಾಮನ್ನು ಗೆದ್ದರು. ಸೊ ಇಂಥ ಒಂದು ಅದ್ವಿತೀಯ ದಾಖಲೆಯನ್ನು ರಫೇಲ್ ನಡಾಲ್ ಅವರು ಮಾಡಿದ್ದಾರೆ. ಸೊ ನಡಾಲ್ ಮತ್ತೆ ಕಿಂಗ್ ಆಫ್ ಕ್ಲೇ ಅಥವಾ ರೊಲ್ಯಾಂಡೋ ಗ್ಯಾರಸ್ ಅಂತ ಕರಿತೀವಿ. ಆ ಒಂದು ಫ್ರಾನ್ಸ್ನ ಪ್ಯಾರಿಸಲ್ಲಿ ನಡೀತಕ್ಕಂಥ ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನ 2022ರ ಆವೃತ್ತಿಯಲ್ಲಿ 14ನೇ ಬಾರಿ ಗೆದ್ದಂತಾಯಿತು ರಫೇಲ್ ನಡಾಲ್ ಅವರು. ಒಟ್ಟಾರೆ ಜೀವನದ 14 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದರೆ ದೊಡ್ಡ ಗ್ರೇಟು, ಅದರಲ್ಲಿ ಫ್ರೆಂಚ್ ಓಪನ್ನೇ 14 ಗೆದ್ದಿದ್ದಾರೆ ಅಂದರೆ ಇಮ್ಯಾಜಿನ್. ಒಟ್ಟಾರೆಯಾಗಿ 22ನೇ ಗ್ರ್ಯಾಂಡ್ ಸ್ಲಾಮು. ಈ ಮೂಲಕ 6-3, 6-3, 6-0 3 ಸೆಟ್ಗಳ ನೇರ ಒಂದು ಹಣಾಹಣಿಯಲ್ಲಿ ಕ್ಯಾಸ್ಪರ್ ರೂಡ್ ಅವರನ್ನು ಸೋಲಿಸಿದ್ರು. ಓಕೆ, ಸೊ ನೋಡಿ, ಸೊ ರಫೇಲ್ ನಡಾಲ್ ಕ್ಯಾಸ್ಪರ್ ರೂಡ್ ಫೈನಲ್ ಪಂದ್ಯದಲ್ಲಿ ರಫೇಲ್ ನಡಾಲ್ ಅವರು ತಮ್ಮ 14ನೇ ಒಂದು ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಆಗುತ್ತೆ. ಒಟ್ಟಾರೆಯಾಗಿ 22 ಆಗುತ್ತೆ. ಓಕೆ, ಸೊ ಹಿಂದೆ 21 ಗೆದ್ದಿದ್ರು, ಈಗ 22 ಆಯಿತು. ರೋಜರ್ ಫೆಡರರ್ ಮತ್ತು ನೊವಾಕ್ ಜೋಕೋವಿಚ್ ಅವರು ತಲಾ 20 ಗೆದ್ದಿದ್ದಾರೆ. ಸೊ ಮೂವರು ತಲಾ 20 ಗೆದ್ದಿದ್ರು. ಈಗ ಕಳೆದ ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದರು ರಫೇಲ್ ನಡಾಲ್ ಅವರು, ಮತ್ತು ಈಗ ಫ್ರೆಂಚ್ ಓಪನ್, ಹೀಗೆ 22 ಗೆದ್ದಂತಾಯಿತು ಒಟ್ಟಾರೆಯಾಗಿ. ಓಕೆ, ಹಾಗಾಗಿ ಆಲ್ ಟೈಮ್ ಸೊ ಹೈಯೆಸ್ಟ್ ಯಾರಂದರೆ ರಫೇಲ್ ನಡಾಲ್. ಇತ್ತೀಚಿನ GPSTR ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದ್ರಿ ಇದೇ ಪ್ರಶ್ನೆಯನ್ನು, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥ ಟೆನ್ನಿಸ್ ಪ್ಲೇಯರ್ ಯಾರು ಅಂತ. ಅತಿ ಹೆಚ್ಚು ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕೊಟ್ಟಿದ್ರು. ಲಾನ್ ಟೆನ್ನಿಸ್ ಅಂದ ತಕ್ಷಣ ವಿಂಬಲ್ಡನ್ ಅಂದ್ಕೊಂಡ್ಬಿಟ್ಟು ರೋಜರ್ ಫೆಡರರ್ ಅಂತ ಹಾಕಿರ್ತಕ್ಕಂಥ ಒಂದು ಇದನ್ನು ನೋಡಿದ್ವಿ. ಓಕೆ, ಅಥವಾ ನೊವಾಕ್ ಜೋಕೋವಿಚ್ ಅಂತ ಕೂಡ ಹಾಕಿದ್ರಿ. ಸೊ ಇಲ್ಲ, ರೋಜರ್ ಫೆಡರರ್ ನೋಡಿ ವಿಂಬಲ್ಡನ್ನ 8 ಬಾರಿ ಗೆದ್ದಿದ್ರು. ಬಟ್ ಆ್ಯಕ್ಚುಲಿ ಲಾನ್ ಟೆನ್ನಿಸ್ ಅಂದರೆ ನಾರ್ಮಲ್ ಟೆನ್ನಿಸೇ. ಲಾನ್ ಟೆನ್ನಿಸ್ ಅಂದ ತಕ್ಷಣ ಹುಲ್ಲಿನ ಅಂಕಣದ ಅಂತ ತಪ್ಪಾಗಿ ತಿಳ್ಕೊಬಾರ್ದು. ಓಕೆ, ಸೊ ಹಾಗಾದರೆ 22 ಗ್ರ್ಯಾಂಡ್ ಸ್ಲಾಮ್ಗಳು ನಡಾಲ್ ಅವರು ನೆನ್ಪಿಡ್ಬೇಕು. ಓಕೆ, ಇನ್ನು ಕ್ವಶನ್ ನಂಬರ್ 9, ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ 2022. ಸೊ ಹಾಗಾದರೆ ಯಾವ ದಿನ ನೋಡಿ, ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನವಾಗುತ್ತೆ. ಓಕೆ, ಸೊ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಆರೋಗ್ಯಕ್ಕೆ ಆಗುವ ಪರಿಣಾಮಗಳ ಬಗ್ಗೆ ಜಾಗತಿಕ ಗಮನವನ್ನು ಸೆಳೆಯಬೇಕು. ಅಲ್ಲದೆ ಇವತ್ತಿನ ದಿನಮಾನದಲ್ಲಿ ವಿಷಮುಕ್ತ ಆಹಾರದಿಂದ ಉಂಟಾಗ್ತಾ ಇರತಕ್ಕಂಥ ಅಪಾಯವನ್ನು ಕಡಿಮೆ ಮಾಡುವ ಮಾರ್ಗದ ಬಗ್ಗೆ ತಿಳಿಸಿಕೊಡುವ ಉದ್ದೇಶದಿಂದ ಜೂನ್ 7 ನಾವು ಪ್ರತಿ ವರ್ಷ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಥವಾ ವಿಶ್ವ ಆಹಾರ ಸುರಕ್ಷತಾ ದಿನ ಅಂತ ಕರಿತೀವಿ. ಸೊ ಈ ಒಂದು 2022ರ ಥೀಮು ಸೇಫರ್ ಫುಡ್ ಬೆಟರ್ ಹೆಲ್ತ್. ನೋಡಿ,
ಸೇಫರ್ ಫುಡ್ ಬೆಟರ್ ಹೆಲ್ತ್ ಎನ್ನುವುದು ಜೂನ್ 7ರಂದು ಆಚರಿಸುವ ವಿಶ್ವ ಆಹಾರ ಸುರಕ್ಷತಾ ದಿನದ ಥೀಮ್ ಆಗುತ್ತೆ. ಈ ಆಹಾರ ಸುರಕ್ಷತೆ ಇದ್ದಾಗ ಮಾತ್ರ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಆಗುತ್ತೆ, ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಯಾಕಂದರೆ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ SDGs ಏನಿದಾವಲ್ವ ಅವುಗಳ ಅಚೀವ್ಮೆಂಟ್ ಆಗಬೇಕು 2030 ವೇಳೆಗೆ ಅಂತ ಏನು ಗೋಲ್ ಹಾಕೊಂಡಿದ್ದೀವಿ ಅದಾಗಬೇಕಂದ್ರೆ ಆಹಾರ ಸುರಕ್ಷತೆ ಬಹಳ ಪ್ರಮುಖವಾಗುತ್ತೆ. ಅದಕ್ಕೋಸ್ಕರ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಆಫ್ ದ ಯುನೈಟೆಡ್ ನೇಷನ್ಸು ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳನ್ನು ರೀಚ್ ಮಾಡೋದಕ್ಕೋಸ್ಕರ ಜೂನ್ 7ರಂದು ಸಾಕಷ್ಟು ಅವೇರ್ನೆಸ್ ಮಾಡೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದಿದೆ. ಸೊ ಒಟ್ಟಾರೆಯಾಗಿ ವಿಶ್ವ ಆಹಾರ ಸುರಕ್ಷತಾ ದಿನದ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಜೂನ್ 7 ಆಗುತ್ತೆ. ಓಕೆ, ಇನ್ನು ವೆರಿ ಇಂಪಾರ್ಟೆಂಟ್ ವಿಶ್ವ ಸಾಗರ ದಿನ ಅಥವಾ ವರ್ಲ್ಡ್ ಓಷನ್ಸ್ ಡೇ 2022. ಸೊ ಜೂನ್ 7 ಅಗೇನ್ ವರ್ಲ್ಡ್ ಓಷನ್ಸ್ ಡೇ, ವಿಶ್ವ ಸಾಗರ ದಿನ. ಸೊ ಇದನ್ನು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ, ಜೂನ್ 7 ಅಥವಾ ಜೂನ್ 8 ಅಂತ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಜೂನ್ 7 ಅಥವಾ ಜೂನ್ 8 ಇರಬೇಕು, 8 ಜೂನ್ ಇರಬೇಕು, ರೈಟ್, 8 ಜೂನ್ ವರ್ಲ್ಡ್ ಓಷನ್ಸ್ ಡೇ ಅಥವಾ ವಿಶ್ವ ಸಾಗರ ದಿನ. ಓಕೆ, ಉದ್ದೇಶ ಏನು? ಪ್ರಪಂಚದ ಎಲ್ಲ ವಯಸ್ಸಿನ ಜನರು ಕೂಡ ಸಾಗರ ಮತ್ತು ಜಲಮೂಲಗಳನ್ನು ಕಲುಷಿತಗೊಳಿಸೋದನ್ನು ನಿಲ್ಲಿಸಬೇಕಾಗುತ್ತೆ. ಸೊ ಆ ರೀತಿಯ ಒಂದು ಪಣ ತೊಡಬೇಕಾಗುತ್ತೆ. ಪ್ಲಾಸ್ಟಿಕ್ ಬಳಕೆಯಿಂದ ಜಲಚರಗಳಿಗೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಪ್ರಚುರಪಡಿಸಬೇಕು. ನೈಜ ಬದಲಾವಣೆಯನ್ನು ತರಲು ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು. ಅಂದರೆ ನಮ್ಮ ಪ್ರಪಂಚದ ವಿವಿಧ ಸಾಗರ ಪ್ರದೇಶಗಳು, ಸಮುದ್ರ ಪ್ರದೇಶಗಳು, ಜಲಮೂಲಗಳೇನಿದ್ದಾವೆ ಅವುಗಳಲ್ಲಿ ಕಲುಷಿತ ಏನಾಗ್ತಾ ಇದೆಯೋ ಅದನ್ನು ತಡಿಬೇಕು. ಸೊ ಎಲ್ಲರೂ ಅದರ ವಿರುದ್ಧ ಒಂದು ಪಣ ತೊಡಬೇಕಾಗುತ್ತೆ. ಸೊ ಅದರಿಂದ ಜಲಚರಿಗಳಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಈ ಬಗ್ಗೆ 1992ರಲ್ಲಿ ಜೂನ್ 8 ವಿಶ್ವ ಸಾಗರ ದಿನವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪ್ರಸ್ತಾಪವನ್ನು ಮಾಡಲಾಯಿತು ವಿಶ್ವಸಂಸ್ಥೆಗೆ. 2008ರಲ್ಲಿ ವಿಶ್ವಸಂಸ್ಥೆ ಅನುಮೋದನೆಯನ್ನು ಮಾಡುತ್ತೆ. ಈಗ 2022ರ ಥೀಮು ರಿವೈಟಲೈಸೇಷನ್ ಕಲೆಕ್ಟಿವ್ ಆಕ್ಷನ್ ಫಾರ್ ದ ಓಷನ್. ಜೂನ್ 8, 2022 ವಿಶ್ವ ಸಾಗರ ದಿನ. ಹಾಗಾದರೆ ಸಾಗರಗಳು ಎಷ್ಟಿದಾವೆ? ಮಹಾಸಾಗರಗಳು 4 ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ನೋಡಿ, ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್ ಮತ್ತು ಆರ್ಕ್ಟಿಕ್ ಓಷನ್ ಅಂತ. ಇತ್ತೀಚೆಗೆ ಸದರ್ನ್ ಓಷನ್ ಅಂತಕ್ಕಂಥ ಇನ್ನೊಂದು ಸಾಗರವನ್ನು ಕೂಡ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಪಂಚದಲ್ಲಿರ್ತಕ್ಕಂಥ ಒಟ್ಟು ಸಾಗರಗಳು 5 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದರೆ ಯಾವ್ಯಾವು? ಮೊದಲನೇದು ನೋಡಿ, ಪೆಸಿಫಿಕ್ ಓಷನ್. ಎಲ್ಲಿದೆ ಪೆಸಿಫಿಕ್ ಓಷನ್ನು? ಸೊ ಈ ಭಾಗ ಇದು ನಾರ್ದರ್ನ್ ಅಮೆರಿಕಾ, ಇದು ಸದರ್ನ್ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಇದು ಉತ್ತರ ಅಮೆರಿಕಾ. ಸೊ ಈ ಭಾಗದಲ್ಲಿ ನೋಡಿ ಏಷ್ಯಾ ಖಂಡ ಇದೆ, ಇದು ಆಸ್ಟ್ರೇಲಿಯಾ ಖಂಡ ಇದೆ. ಸೊ ಇಲ್ಲೂ ಪೆಸಿಫಿಕ್ ಓಷನ್. ಹಾಗಾದರೆ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಮೆರಿಕಾ. ನೋಡಿ, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಮೆರಿಕಾ ಖಂಡಗಳ ಮಧ್ಯೆ ಇರತಕ್ಕಂಥ ಸಾಗರದ ಭಾಗವನ್ನು ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ಇದು ಪ್ರಪಂಚದ ಅತಿ ದೊಡ್ಡ ಓಷನ್ ಕೂಡ ಅಲ್ವಾ. ಸೊ ಎರಡನೇದು ಅಟ್ಲಾಂಟಿಕ್ ಓಷನ್ ಅಂತ ನೋಡೋಣ. ಅಮೆರಿಕ ಮತ್ತು ಯುರೋಪ್ ಮತ್ತು ಆಫ್ರಿಕಾಗಳ ಮಧ್ಯೆ ಇದೆ ನೋಡಿ. ಸೊ ಇದು ಅಟ್ಲಾಂಟಿಕ್ ಓಷನ್ನು. ಇವು ಅಮೆರಿಕಾ ಖಂಡಗಳು, 2 ಅಮೆರಿಕಾ ಖಂಡಗಳು. ಇಲ್ಲಿ ಯುರೋಪ್ ಖಂಡ ಇದೆ ಮತ್ತು ಸೊ ಇದು ಆಫ್ರಿಕಾ ಖಂಡ. ಇವುಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಾಗರವನ್ನು ಅಟ್ಲಾಂಟಿಕ್ ಸಾಗರ ಅಥವಾ ಅಟ್ಲಾಂಟಿಕ್ ಓಷನ್ ಅಂತ ಕರಿತೀವಿ. ಇನ್ನು ಮೂರನೇದು ಬರೋಣ, ನಮ್ಮ ಭಾರತ ದೇಶದ ಹೆಸರನ್ನು ಹೊಂದಿರತಕ್ಕಂಥ ಪೆಸಿಫಿಕ್ ಏನು ಇಂಡಿಯನ್ ಓಷನ್. ಸೊ ನೋಡಿ, ಸದರ್ನ್ ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಒಂದು ಮಧ್ಯಭಾಗದಲ್ಲಿ ಬರುತ್ತೆ ನೋಡಿ. ಸದರ್ನ್ ಏಷ್ಯಾ ಅಂದರೆ ಏಷ್ಯಾದ ದಕ್ಷಿಣ ಭಾಗ, ಆಫ್ರಿಕಾದ ಭಾಗ ಮತ್ತು ಆಸ್ಟ್ರೇಲಿಯೇಷ್ಯಾಗಳು ಅಂತ ಏನು ಕರಿತೀವಿ ಈ ಭಾಗ. ಸೊ ಇದು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರವಾಗುತ್ತೆ. 4ನೇದು ಆರ್ಟಿಕ್ ಓಷನ್. ಸೊ ನಾರ್ತ್ ಅಮೆರಿಕಾ, ಯುರೇಷಿಯಾ, ಆರ್ಕ್ಟಿಕ್ ಭಾಗಗಳಲ್ಲಿ ಕಂಡುಬರುತ್ತೆ. ಆರ್ಕ್ಟಿಕ್ ಓಷನ್ ಇಲ್ಲಿದೆ ನೋಡಿ. ಸೊ ಈ ಭಾಗದಲ್ಲಿ ಓಕೆ. ಸೊ ಇನ್ನೊಂದು 5ನೇದು ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಸದರ್ನ್ ಓಷನ್ ಅಥವಾ ದಕ್ಷಿಣ ಮಹಾಸಾಗರ. ಸೊ ಅದು ಕೂಡ ಸೊ ಅಂಟಾರ್ಟಿಕಾದ ಭಾಗ, ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಇಂಡಿಯನ್ ಓಷನ್ಗಳ ಕೆಲವು ಭಾಗ ಮುಂದುವರಿದ ಭಾಗವಾಗುತ್ತೆ. ಅಟ್ಲಾಂಟಿಕ್ ಓಷನ್ ಮುಂದುವರಿದ ಭಾಗ, ಹಿಂದೂ ಮಹಾಸಾಗರದ ಮುಂದುವರಿದ ಭಾಗ, ಪೆಸಿಫಿಕ್ ಓಷನ್ ಮುಂದುವರಿದ ಭಾಗವನ್ನು ಸದರ್ನ್ ಓಷನ್ ಅಥವಾ ದಕ್ಷಿಣ ಮಹಾಸಾಗರ ಅಂತ ಇತ್ತೀಚೆಗೆ ಕರಿತಾ ಇದ್ದಾರೆ. ಸೊ ಹೀಗೆ ಪ್ರಪಂಚದಲ್ಲಿ ಒಟ್ಟು 5 ಮಹಾಸಾಗರಗಳಿದ್ದಾವೆ. ಓಕೆ, ನಾವು ಸೆಕೆಂಡ್ PUC ಅಥವಾ ಫಸ್ಟ್ PUC ಬುಕ್ಗಳಲ್ಲಿ ಏನು ಓದ್ತೀವಿ, ಪೆಸಿಫಿಕ್ ಸಾಗರ, ಇದನ್ನು ಶಾಂತ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಟಿಕ್ ಸಾಗರ ಅಂತ 4 ಸಾಗರಗಳಿದಾವೆ ಅಂತ ಓದ್ತೀವಿ. ಆ್ಯಕ್ಚುಲಿ ದಕ್ಷಿಣ ಮಹಾಸಾಗರ ಅಂತಕ್ಕಂಥ 5ನೇದು ಕೂಡ ಇದೆ. ಓಕೆ, ಇನ್ನು ಪೆಸಿಫಿಕ್ ಮಹಾಸಾಗರವು ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಸಾಗರವಾಗಿದೆ. ಪೆಸಿಫಿಕ್ ಮಹಾಸಾಗರ ಏನಿದೆಲ್ವ ಇದು ಪ್ರಪಂಚದ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಮತ್ತು ಅತ್ಯಂತ ಆಳವಾದ ಕಂದರಗಳನ್ನು ಒಳಗೊಂಡಿರ್ತಕ್ಕಂಥ ಸಾಗರವಾಗುತ್ತೆ. ಓಕೆ, ನೆಕ್ಸ್ಟು
ಅಟ್ಲಾಂಟಿಕ್ ಸಾಗರವು ಹೆಚ್ಚಿನ ಜಲಸಾಗರ ಒಂದು ಸಾರಿಗೆಯ ಚಟುವಟಿಕೆ ಉಳ್ಳ ಹೆಚ್ಚು ಅಪಾಯಕಾರಿ ಸಾಗರವಾಗುತ್ತೆ. ಅಟ್ಲಾಂಟಿಕ್ ಸಾಗರ ಬಹಳ ಜಲ ಸಾರಿಗೆ, ಇಲ್ಲಿ ಅಮೆರಿಕಗಳಿದ್ದಾವೆ, ಈ ಕಡೆ ಯುರೋಪ್ ಮತ್ತು ಆಫ್ರಿಕಾ ಇರೋದ್ರಿಂದ ಹೆಚ್ಚಿನ ಒಂದು ಜಲ ಸಾರಿಗೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಗರವಾಗುತ್ತೆ. ಓಕೆ, ಇನ್ನು ಹಿಂದೂ ಮಹಾಸಾಗರವು ಭಾರತ ದೇಶದ ಹೆಸರನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಸಾಗರ. ಉತ್ತರದಲ್ಲಿ ಭೂಭಾಗಗಳಿಂದ ಆವರಿಸಿದೆ. ಉತ್ತರ ಭಾಗದಲ್ಲಿ ನಮ್ಮ ಹಿಂದೂ ಮಹಾಸಾಗರ ನೋಡಿ ಭೂಭಾಗಗಳಿಂದನೇ ಆವೃತವಾಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಆರ್ಕ್ಟಿಕ್ ಸಾಗರ ಇದಲ್ವ, ಅದು ಚಿಕ್ಕದಾಗಿರ್ತಕ್ಕಂಥ ಮತ್ತು ಕಡಿಮೆ ಆಳದ ಸಾಗರವಾಗಿದೆ. ನೋಡಿ, ಆರ್ಕ್ಟಿಕ್ ಸಾಗರ ಬಹಳ ಚಿಕ್ಕದಾಗಿರ್ತಕ್ಕಂಥ ಸಾಗರ ಮತ್ತು ಕಡಿಮೆ ಆಳದ ಸಾಗರವಾಗುತ್ತೆ. ನೋಡಿ, ಆರ್ಕ್ಟಿಕ್ ಓಷನ್ ಅಲ್ಲಿ ಕೇವಲ 1205 ಮೀಟರ್ ಡೆಪ್ತ್ ಇದೆ. ಆದರೆ ಪೆಸಿಫಿಕ್ ಓಷನ್ ಅತ್ಯಂತ ಡೀಪ್ ಆಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಸಾಗರ 3970 ಮೀಟರ್ ಇರ್ತಕ್ಕಂಥ ಅಂದಾಜು ಆವರೇಜ್ ಡೆಪ್ತ್. ಓಕೆ, ನೆಕ್ಸ್ಟ್ ಇನ್ನಷ್ಟು ನೋಡೋದಾದರೆ ಎಲ್ಲ ಸಾಗರಗಳು ಯಾರಿಂದ ನೇಮ್ ಮಾಡಲ್ಪಟ್ಟಿವೆ ಅಂದರೆ ಫರ್ಡಿನೆಂಡ್ ಮೆಗಲನ್ ಅವರು ಎಲ್ಲ ಸಾಗರಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಇನ್ನು ಪೆಸಿಫಿಕ್ ಸಾಗರದ ಎಲ್ಲಿದೆ ಪೆಸಿಫಿಕ್ ಸಾಗರ? ಇದು ಪೆಸಿಫಿಕ್ ಓಷನ್. ಈ ಒಂದು ಪೆಸಿಫಿಕ್ ಸಾಗರದ ಫಿಲಿಪೈನ್ಸ್ ದ್ವೀಪಗಳ ಬಳಿ ಇರುವ, ಇಲ್ಲಿ ಫಿಲಿಪೈನ್ಸ್ ದ್ವೀಪಗಳ ಬಳಿ ಇರತಕ್ಕಂಥ ಮತ್ತು ಮರಿಯಾನಾ ಕಂದಕದಲ್ಲಿರುವ ಚಾಲೆಂಜರ್ ಡೀಪ್ ಅಥವಾ ಚಾಲೆಂಜರ್ ತಗ್ಗು ಪ್ರಪಂಚದಲ್ಲಿಯೇ ಅತ್ಯಂತ ಆಳವಾದ ಸಾಗರದ ತಳವಾಗಿದೆ. ಸುಮಾರು 10,898 ಮೀಟರ್ ಅಂದರೆ ಅಡಿಗಳಲ್ಲಿ 35,755 ಅಡಿಗಳಷ್ಟು ಆಳವಾಗಿರ್ತಕ್ಕಂಥ ಪ್ರಪಂಚದ ಅತ್ಯಂತ ಆಳವಾದ ಸಾಗರದ ತಳ ಅಂದರೆ ಪೆಸಿಫಿಕ್ ಸಾಗರದಲ್ಲಿ ಬರುವ ಫಿಲಿಪೈನ್ಸ್ ದ್ವೀಪಗಳಲ್ಲಿರುವ ಮರಿಯಾನಾ ಕಂದಕದಲ್ಲಿ ಇರತಕ್ಕಂಥ ಚಾಲೆಂಜರ್ ಡೀಪ್ ಅಥವಾ ಚಾಲೆಂಜರ್ ತಗ್ಗು. ನೋಡಿ, ಇದೇ ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ. ಈ ಮರಿಯಾನಾ ಟ್ರೆಂಚ್ನ ಈ ಭಾಗದಲ್ಲಿ ಬರುತ್ತೆ ಚಾಲೆಂಜರ್ ಡೀಪು, ಫಿಲಿಪೈನ್ಸ್ ದ್ವೀಪಗಳ ಒಂದು ಭಾಗದಲ್ಲಿ. ಇದನ್ನು ಚಾಲೆಂಜರ್ ಡೀಪ್ ಅಂತ ಯಾಕೆ ಕರಿತೀವಿ ಅಂದರೆ ಬ್ರಿಟಿಷ್ ನೌಕಾಸೇನೆಯ ನೌಕೆ ಚಾಲೆಂಜರ್ 2 ಎನ್ನುವ ನೌಕೆ 1951ರಲ್ಲಿ ಮರಿಯಾನಾ ಕಂದಕವನ್ನು, ಮರಿಯಾನಾ ಟ್ರೆಂಚನ್ನು ಸಮೀಕ್ಷೆ ಮಾಡುತ್ತೆ. ಅಲ್ಲಿ ಒಂದು ಪ್ರಪಂಚದ ಅತ್ಯಂತ ಆಳವಾದ ಡೀಪ್ ಅನ್ನು ಫೈಂಡ್ ಮಾಡುತ್ತೆ. ಅದನ್ನೇ ಚಾಲೆಂಜರ್ ನೌಕೆ ಫೈಂಡ್ ಮಾಡಿರೋದ್ರಿಂದ ಅದನ್ನು ಚಾಲೆಂಜರ್ ಡೀಪ್ ಎಂದು ಹೆಸರಿಸಲಾಗಿದೆ. ಸುಮಾರು 10,902ರಿಂದ 10,929 ಮೀಟರ್ ಆಳ ಇರತಕ್ಕಂಥ, ಅಂದರೆ ಸುಮಾರು 10 ಕಿಲೋಮೀಟರ್, 10ರಿಂದ 11 ಕಿಲೋಮೀಟರ್ ಆಳ. 1,000 ಮೀಟರ್ ಅಂದರೆ 1 ಕಿಲೋಮೀಟರ್ ಅಂತೀವಿ. ಅಷ್ಟೊಂದು ಆಳ ಇರತಕ್ಕಂಥ ಪ್ರದೇಶ ಚಾಲೆಂಜರ್ ಡೀಪ್ ಪ್ರದೇಶ. ಓಕೆ, ಇನ್ನು ದಕ್ಷಿಣ ಸಾಗರವನ್ನು ಇತ್ತೀಚಿನ ಸಾಗರ ಅಂತ ಕೂಡ ಪರಿಗಣನೆಯನ್ನು ಮಾಡ್ತೀವಿ. ಇನ್ನು ಕ್ವಶನ್ ನಂಬರ್ 11ಗೆ ಹೋಗೋಣ. ತಮಿಳುನಾಡು ದೊಡ್ಡ ರಾಜ್ಯಗಳಲ್ಲಿ ಆಹಾರ ಸುರಕ್ಷತೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಆಹಾರ ಸುರಕ್ಷತೆ ಅಥವಾ ಫುಡ್ ಸೇಫ್ಟಿಯಲ್ಲಿ ಎಲ್ಲ ಪ್ಯಾರಾಮೀಟರ್ಗಳಲ್ಲೂ ಸಹಿತ ಅಗ್ರಸ್ಥಾನದಲ್ಲಿದೆ. ತಮಿಳುನಾಡು ರ್ಯಾಂಕ್ಸ್ ಫಸ್ಟ್ ಇನ್ ಫುಡ್ ಸೇಫ್ಟಿ ಅಮಾಂಗ್ ಲಾರ್ಜ್ ಸ್ಟೇಟ್ಸ್, ಟಾಪ್ಸ್ ಇನ್ ಆಲ್ ಪ್ಯಾರಾಮೀಟರ್ಸ್. ಓಕೆ, ನೋಡಿ, ತಮಿಳುನಾಡು ಟಾಪ್ಸ್ ಫುಡ್ ಸೇಫ್ಟಿ ಇಂಡೆಕ್ಸು. ಗುಜರಾತು, ಮಹಾರಾಷ್ಟ್ರ ಅಂದರೆ ಮೊದಲು ತಮಿಳುನಾಡು ಮೊದಲನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಗುಜರಾತ್, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ. ಈ ದೊಡ್ಡ ರಾಜ್ಯಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಫುಡ್ ಸೇಫ್ಟಿಯನ್ನು, ಆಹಾರ ಸುರಕ್ಷತೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಈ ತಮಿಳುನಾಡು, ಗುಜರಾತ್ ಮತ್ತು ಮಹಾರಾಷ್ಟ್ರಗಳು ಮೊದಲ 3 ಸ್ಥಾನಗಳಲ್ಲಿದ್ದಾವೆ. ಕರ್ನಾಟಕ 9ನೇ ಸ್ಥಾನದಲ್ಲಿದೆ, ನೆನ್ಪಿಡಬೇಕು. ಓಕೆ, ಸೊ ಇನ್ನು ನೋಡಿ, ಫುಡ್ ಸೇಫ್ಟಿ ಯಾಕೆ ಆಗಬೇಕು? ಈಗ ತಾನೇ ಮಾತಾಡ್ತಾ ಇದ್ವಿ ಫುಡ್ ಸೇಫ್ಟಿ ಡೇ, ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಂತ ಮಾತಾಡ್ತಾ ಇದ್ವಿ ಅಲ್ವಾ? ಸೊ ಅಂದರೆ ಪ್ರಪಂಚದಲ್ಲಿ ಆಹಾರ ಮತ್ತು ನೀರು ಚೆನ್ನಾಗಿದ್ದರೆ ಸಾಕಷ್ಟು ರೋಗಗಳನ್ನ ನಾವು ತಡಿಬಹುದು. ಹೀಗೆ ಜನರು ಚೆನ್ನಾಗಿದ್ದರೆ, ಆಹಾರ ಚೆನ್ನಾಗಿದ್ದರೆ ಜನರು ಚೆನ್ನಾಗಿರ್ತಾರೆ, ಜನರು ಚೆನ್ನಾಗಿದ್ದರೆ ಪ್ರಪಂಚದ, ವಿಶ್ವದ ಅಥವಾ ವಿಶ್ವಸಂಸ್ಥೆಯ 17 ಗುರಿಗಳೇನು ಹಾಕೊಂಡಿದ್ದೀವಿ ನಾವು 2030 ವೇಳೆಗೆ ತಲುಪಬೇಕಂತ. ಆ ಎಲ್ಲ ಗುರಿಗಳನ್ನು ತಲುಪಬೇಕಾದ್ರೆ ಫುಡ್ ಸೇಫ್ಟಿ ವೆರಿ ಇಂಪಾರ್ಟೆಂಟು. ಹೀಗೆ ಭಾರತದಲ್ಲಿ ಫುಡ್ ಸೇಫ್ಟಿ ಆಗಿದೆ. ಸೊ ಇದನ್ನು ಕೇಂದ್ರ ಸರ್ಕಾರ ಏನು ಈ ಒಂದು ಡೀಟೇಲ್ಸನ್ನು ಕೊಟ್ಟಿದೆ. ಕೇಂದ್ರದ ಆರೋಗ್ಯ ಸಚಿವಾಲಯವು ಈ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅವರು ಸರ್ವೆ ಮಾಡಿಸಿದ್ದಾರೆ. ಯಾರಿಂದ? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, FSSAI ಅಥವಾ FSSAI ಅಂತ ಕರಿತೀವಿ. ಈ ಒಂದು ಸಂಸ್ಥೆ ಈ ಒಂದು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಸಂದರ್ಭದಲ್ಲಿ ಡೀಟೇಲ್ಸನ್ನು ಕೊಟ್ಟಿದೆ, ಸರ್ವೆ ಮಾಡಿ ನೀಡಿದೆ. ಅದರಲ್ಲಿ ದೊಡ್ಡ ರಾಜ್ಯಗಳಲ್ಲಿ ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರಗಳು ಮೊದಲ 3 ಸ್ಥಾನದಲ್ಲಿದ್ದರೆ, ಚಿಕ್ಕ ರಾಜ್ಯಗಳಲ್ಲಿ ಯಾವುವು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ನೋಡಿ, ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸು ಮೊದಲ ಒಂದು ಲಾರ್ಜ್ ಸ್ಟೇಟ್ಗಳಲ್ಲಿ, ದೊಡ್ಡ ರಾಜ್ಯಗಳಲ್ಲಿ ತಮಿಳುನಾಡು 1ನೇ ಸ್ಥಾನ, ಗುಜರಾತ್ 2ನೇ ಸ್ಥಾನ, ಮಹಾರಾಷ್ಟ್ರ 3ನೇ ಸ್ಥಾನ. ನೆನ್ಪಿಡ್ಬೇಕು, ತಮಿಳುನಾಡು, ಗುಜರಾತು, ಮಹಾರಾಷ್ಟ್ರ. ಇನ್ನು ಚಿಕ್ಕ ರಾಜ್ಯಗಳಲ್ಲಿ, ಸ್ಮಾಲ್ ಸ್ಟೇಟ್ಗಳಲ್ಲಿ ಗೋವಾ 1ನೇ ಸ್ಥಾನ, 2ನೇ ಸ್ಥಾನ ಮಣಿಪುರ, 3ನೇ ಸ್ಥಾನ ಸಿಕ್ಕಿಮು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಂದಾಗ ಜಮ್ಮು ಕಾಶ್ಮೀರ 1ನೇ ಸ್ಥಾನ, ಡೆಲ್ಲಿ 2, 3 ಚಂಡೀಗಢ. ಸೊ ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಮಣಿಪುರ, ಸಿಕ್ಕಿಮು, ಜಮ್ಮು ಕಾಶ್ಮೀರ, ಡೆಲ್ಲಿ, ಚಂಡೀಗಢ ಇವು
ಬೇರೆ ಬೇರೆ ವಿವಿಧ ಕೆಟಗರಿಗಳಲ್ಲಿ ಮೊದಲು 2, 3ನೇ ಸ್ಥಾನದಲ್ಲಿರ್ತಕ್ಕಂಥ ಮತ್ತು ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಾಗ್ತವೆ. ಈ ಒಂದು ಡೀಟೇಲ್ಸನ್ನು ಕೇಂದ್ರದ ಆರೋಗ್ಯ ಸಚಿವಾಲಯ ನೀಡಿದೆ. ಅವರು ಯಾವ FSSAI ಕೈಯಿಂದ ಈ ಒಂದು ರ್ಯಾಂಕಿಂಗನ್ನು ನೀಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಹೋಗೋಣ. ಅಗೇನ್ ವೆರಿ ಇಂಪಾರ್ಟೆಂಟು ಕ್ವಶನ್ ನಂಬರ್ 12. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿನ ವಿವಿಧ ರಾಜ್ಯಗಳ ಅಹವಾಲುಗಳನ್ನು ಆಲಿಸಲು ಹಿರಿಯ ಅರಣ್ಯಾಧಿಕಾರಿ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನೂತನ ಸಮಿತಿಯನ್ನು ರಚನೆ ಮಾಡಿದೆ. ನೋಡಿ, ಪಶ್ಚಿಮ ಘಟ್ಟಗಳ ಪ್ರದೇಶಗಳು ನಮ್ಮ 6 ರಾಜ್ಯಗಳಲ್ಲಿ ವಿಸ್ತರಿಸಿವೆ ಅಂತ ಹೇಳ್ತೀವಿ ಅಲ್ವಾ. ಸೊ ಗುಜರಾತಿಂದ ಹಿಡಿದು ಕೇರಳ ಅಥವಾ ತಮಿಳುನಾಡುವರೆಗೂ ಈ ಒಂದು ಪ್ರದೇಶ ಹಬ್ಬಿದೆ ಅಲ್ವಾ. ಸೊ ಇಲ್ಲಿನ ಒಂದು ಕಾಡುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ESA ಅಥವಾ ESZ ಮಾಡಬೇಕು. ಎನ್ವಿರಾನ್ಮೆಂಟಲಿ ಸೆನ್ಸಿಟಿವ್ ಏರಿಯಾಸ್ ಅಥವಾ ESZ ಅಂದರೆ ಎನ್ವಿರಾನ್ಮೆಂಟಲಿ ಸೆನ್ಸಿಟಿವ್ ಝೋನ್ಸ್ಗಳನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈಗ ಕೇಂದ್ರ ಸರ್ಕಾರ ಕರಡನ್ನು ತಯಾರಿಸ್ತಾ ಇತ್ತು. ಮತ್ತು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ರಾಷ್ಟ್ರೀಯ ಹಸಿರು ಪ್ರಾಧಿಕಾರ ಈ ಒಂದು ಕಸ್ತೂರಿ ರಂಗನ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸಾಕಷ್ಟು ಗಡುವುಗಳನ್ನು ನೀಡ್ತಾ ಇದೆ. ಅದಕ್ಕೆ ಈ 6 ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ, ಇದನ್ನು ಇಂಪ್ಲಿಮೆಂಟ್ ಮಾಡೋದು ಬೇಡ, ಮಾಡಿದರೆ ಸಾಕಷ್ಟು ತೊಂದರೆ ಆಗುತ್ತೆ, ಅಲ್ಲಿನ ಜನರು ದಂಗೆ ಹೇಳ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ವು. ಹೀಗೆ ವಿವಿಧ ರಾಜ್ಯಗಳ ಅಹವಾಲುಗಳನ್ನು ಆಲಿಸಿ ಒಂದು ವರದಿಯನ್ನು ನೀಡಲು ಹಿರಿಯ ಅರಣ್ಯ ಅಧಿಕಾರಿಯಾಗಿರ್ತಕ್ಕಂಥ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನೂತನ ಸಮಿತಿಯನ್ನು ರಚನೆ ಮಾಡಿತ್ತು. ಅದು ಈಗ ಸುದ್ದಿಲಿದೆ. ನೋಡಿ, ನ್ಯೂ ವೆಸ್ಟರ್ನ್ ಘಾಟ್ಸ್ ಪ್ಯಾನಲ್ ಟು ಲುಕ್ ಎಟ್ ಪ್ರಪೋಸಲ್ಸ್ ಆನ್ ESAs ಅಂಡರ್ ಈಚ್ ಸ್ಟೇಕ್ ಹೋಲ್ಡರ್ ಸ್ಟೇಟ್. ಹಾಗಾದರೆ ಪಶ್ಚಿಮ ಘಟ್ಟಗಳ ಪ್ರದೇಶಗಳ ಮೇಲೆ ಯಾವ ಯಾವ ವರದಿಗಳು ಬಂದಿದ್ವು, ಆ ವರದಿಯಲ್ಲಿ ಏನಿತ್ತು ಅದೆಲ್ಲವನ್ನು ನೋಡ್ತಾ ಹೋಗೋಣ. ಓಕೆ, ರೈಟ್. ಓಕೆ, ಸೊ ಪಶ್ಚಿಮ ಘಟ್ಟ ಹೊಸ ಸಮಿತಿ ರಚನೆ. ಕಸ್ತೂರಿ ರಂಗನ್ ಸಮಿತಿ ವರದಿಗೆ ವಿರೋಧಿಸಿದ ರಾಜ್ಯಗಳ ಅಹವಾಲು ಪರಿಶೀಲನೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿನ ಅಭಿವೃದ್ಧಿ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕಸ್ತೂರಿ ರಂಗನ್ ಸಮಿತಿ ನೀಡಿದ ವರದಿಗೆ ವಿರೋಧ ಸೂಚಿಸಿದ ರಾಜ್ಯಗಳ ಅಹವಾಲುಗಳ ಪರಿಶೀಲನೆಯ ಸಲುವಾಗಿ ಕೇಂದ್ರ ಸರ್ಕಾರವು ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಿದೆ. ಕಸ್ತೂರಿ ರಂಗನ್ ಸಮಿತಿಯು ಪಶ್ಚಿಮ ಘಟ್ಟ ಪ್ರದೇಶದ 1/3 ಅಧಿಕ ಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಥವಾ ESA ಎನ್ವಿರಾನ್ಮೆಂಟಲಿ ಸೆನ್ಸಿಟಿವ್ ಝೋನ್, ಇದು ಪಶ್ಚಿಮ ಘಟ್ಟ, ಅದರಲ್ಲಿ 1/3 ಭಾಗವನ್ನು 1, 2, 3, 4 ಸೊ ಹೀಗೆ ಸಾಕಷ್ಟು ಭಾಗವನ್ನು, ಹೆಚ್ಚಿನ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಮಾಡಿ ಗುರುತಿಸಿ ಅಂತ ಸಲಹೆಯನ್ನು ನೀಡಿದ್ದು ಕಸ್ತೂರಿ ರಂಗನ್ ವರದಿ. ಕರ್ನಾಟಕ ಸಹಿತ ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಗೆ ಬರುವ 6 ರಾಜ್ಯಗಳಿಂದ ಇದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಅದಕ್ಕೆ ಅವರ ಅಹವಾಲುಗಳನ್ನು ಸ್ವೀಕರಿಸಲು ಹಿರಿಯ ಅರಣ್ಯಾಧಿಕಾರಿ ಸಂಜಯ್ ಕುಮಾರ್ ನೇತೃತ್ವದ 5 ಸದಸ್ಯರ ಸಮಿತಿಯನ್ನು ನೇಮಕ ಮಾಡಿತ್ತು. ಮೇ 30ರೊಳಗೆ ವರದಿಯನ್ನು ನೀಡಿ ಅಂತ ಹೇಳಿತ್ತು, ಆದರೆ ಆ ಗಡುವು ಮೀರಿದೆ. ಸೊ ವರದಿ ಸಲ್ಲಿಕೆಗೆ ವಿಳಂಬವಾಗಿದೆ, ಹಾಗಾಗಿ ಸುದ್ದಿಯಲ್ಲಿದೆ. ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮಾಧವ್ ಗಾಡಿಗಳ ಸಮಿತಿ ವರದಿ ಸಲ್ಲಿಸಿ 12 ವರ್ಷಗಳು ಕಳೆದಿವೆ. ಕಸ್ತೂರಿ ರಂಗನ್ ಸಮಿತಿ ವರದಿ ನೀಡಿ ಸುಮಾರು 10 ವರ್ಷ ಕೂಡ ಆಗಿದೆ. ಹಾಗಾದರೆ ಮಾಧವ್ ಗಾಡಿಗಳ ಸಮಿತಿ ಏನು ಮತ್ತು ಕಸ್ತೂರಿ ರಂಗನ್ ಅವರ ವರದಿ ಏನು ಅಲ್ವಾ. ಸೊ ಹಾಗಾದರೆ 6 ರಾಜ್ಯಗಳು ಯಾವ್ಯಾವು? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಈ 6 ರಾಜ್ಯಗಳ ಒಂದು ವ್ಯಾಪ್ತಿಯಲ್ಲಿ ಪಶ್ಚಿಮ ಘಟ್ಟಗಳು ಹರಡಿದ್ದಾವೆ. ಓಕೆ, ಸೊ ಈ ಒಂದು ವರದಿಯಿಂದ, ಕಸ್ತೂರಿ ರಂಗನ್ ವರದಿಯಿಂದ ಅಥವಾ ಅದರ ಜಾರಿಯಿಂದ ಜೀವನೋಪಾಯಕ್ಕೆ ಧಕ್ಕೆ ಆಗುತ್ತೆ. ಕೇಂದ್ರಕ್ಕೆ CM ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ನಿಯೋಗವನ್ನು ಕೂಡ ಕಳಿಸಿದ್ರು. ನೋಡಿ, ಸಂಸದ BY ರಾಘವೇಂದ್ರ ನೇತೃತ್ವದ ಒಂದು ನಿಯೋಗವು ಕೇಂದ್ರದ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರಿಗೆ ಒಂದು ವರದಿಯನ್ನು ನೀಡಿತ್ತು. ಏನಂತ? ಪಶ್ಚಿಮ ಘಟ್ಟಕ್ಕೆ ಸೂಕ್ಷ್ಮ ಪಟ್ಟ ಬೇಡ. ಏನಾಗುತ್ತೆ ಅಲ್ಲಿ? ರಕ್ತಪಾತದ ಎಚ್ಚರಿಕೆಗೆ ಸರ್ಕಾರ ಕೂಡ ಭಯ ಬಿದ್ದಿತ್ತು. ಕಸ್ತೂರಿ ರಂಗನ್ ವರದಿ ಮಾಡಿದರೆ ನಾವು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತೀವಿ ಅಂತ ಆ ಒಂದು ಪ್ರದೇಶದ, ಅಂದರೆ ಪಶ್ಚಿಮ ಘಟ್ಟ ಪ್ರದೇಶದ ವಿವಿಧ ರಾಜ್ಯಗಳ ವಿವಿಧ ಸಂಘಟನೆಗಳು, ಜನರು ಹೇಳಿದ್ರು. ಓಕೆ, ಸೊ ಹೀಗೆ ಕಸ್ತೂರಿ ರಂಗನ್ ವರದಿ ಜಾರಿಗೆ ಡಿಸೆಂಬರ್ 31 ಅಂತಿಮ ಗಡುವನ್ನು ಕೂಡ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಖಡಕ್ ಆದೇಶವನ್ನು ಮಾಡಿತ್ತು. ಹೀಗೆ ಕೇಂದ್ರ ಸರ್ಕಾರ ಒಂಥರ ಅಡಕತ್ತಿರಿಯಲ್ಲಿ ಸಿಕ್ಕಿತ್ತು. ಈ ಕಡೆ NGT ಅವರ ಆದೇಶವನ್ನು ಪಾಲನೆ ಮಾಡಬೇಕಾ ಅಥವಾ ರಾಜ್ಯಗಳ ಒತ್ತಾಯಕ್ಕೆ ಮನ್ನಣೆ ನೀಡಬೇಕಾ? ಸೊ ಒಟ್ಟಾರೆಯಾಗಿ ಸುಮಾರು 2010ರ ಸಂದರ್ಭದಲ್ಲಿ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ WGEEP ಅಂತಕ್ಕಂಥ ಒಂದು ಪ್ಯಾನಲ್ ಅನ್ನು, ಅಂದರೆ ಪಶ್ಚಿಮ ಘಟ್ಟಗಳು ಸಾಕಷ್ಟು ಎಂಡೆಮಿಕ್ ಆಗಿರ್ತಕ್ಕಂಥ ಸ್ಪೀಸೀಸು
ಅಥವಾ ಒಂದು ಸ್ಥಳೀಯ ಪ್ರಭೇದಗಳಿಗೆ ಒಂದು ಏನು ಪ್ರದೇಶಗಳಾಗಿದ್ದಾವೆ. ಸಾಕಷ್ಟು ಸ್ಥಳೀಯ ಪ್ರಭೇದಗಳು, ಅವು ಜೀವ ಪ್ರಭೇದಗಳಾಗಿರ್ಬೋದು, ಸಸ್ಯ ಪ್ರಭೇದಗಳಾಗಿರ್ಬೋದು, ಸಸ್ತನಿ ಪ್ರಭೇದಗಳಾಗಿರ್ಬೋದು, ಅಥವಾ ಕಪ್ಪೆಯ ವಿವಿಧ ಉಭಯಚರಿ ಪ್ರಾಣಿಗಳ ಒಂದು ಪ್ರಭೇದಗಳಾಗಿರ್ಬೋದು, ಇಂತಹ ಔಷಧೀಯ ಸಸ್ಯಗಳಾಗಿರ್ಬೋದು. ಹೀಗೆ ಸಾಕಷ್ಟು ಒಂದು ಜೀವ ಸಂಕುಲಕ್ಕೆ ಆಧಾರವಾಗಿರ್ತಕ್ಕಂಥ, ಪ್ರಪಂಚದ ಯಾವುದೇ ಭಾಗದಲ್ಲಿ ಕಂಡು ಬರದೇ ಇರತಕ್ಕಂಥ ಸಾಕಷ್ಟು ಸ್ಥಳೀಯ ಪ್ರಭೇದಗಳನ್ನು ಒಳಗೊಂಡಿರ್ತಕ್ಕಂಥ ಪಶ್ಚಿಮ ಘಟ್ಟಗಳ ಉಳಿವಿಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ಮಾಧವ್ ಗಾಡ್ಗಿಳವರ IASCಯ ಪ್ರೊಫೆಸರ್ ಆಗಿದ್ದಂತಹ ಮಾಧವ್ ಗಾಡ್ಗಿಳವರು, ಸೊ ಇಲ್ಲಿದ್ದಾರಲ್ವ, ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡುತ್ತೆ. ಅದೇ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್. ಅವರು 2011ರಲ್ಲಿ ಒಂದು ರಿಪೋರ್ಟನ್ನು ಕೊಡ್ತಾರೆ, ತಮ್ಮ ವರದಿಯನ್ನು ಕೊಡ್ತಾರೆ. ನೋಡಿ, ರಿಪೋರ್ಟ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್. ಓಕೆ, ಇದನ್ನು ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯಕ್ಕೆ ನೀಡಲಾಗಿತ್ತು. ಯಾರು? ಮಾಧವ್ ಗಾಡ್ಗಿಳವರ ರಿಪೋರ್ಟ್. ಆದರೆ ಈ ವರದಿಯಲ್ಲಿ ಮಾಧವ್ ಗಾಡ್ಗಿಳವರು ಬಹಳಷ್ಟು ಪರಿಸರ ಒಂದು ಪೂರಕವಾಗಿರ್ತಕ್ಕಂಥ, ಅಂದರೆ ಹೆಚ್ಚಿನ ಪ್ರಮಾಣವನ್ನು, ಇಡೀ ವೆಸ್ಟರ್ನ್ ಘಾಟ್ಸನ್ನೇ ನೀವು ಸೂಕ್ಷ್ಮ ಪ್ರದೇಶವನ್ನು ಮಾಡಿಬಿಡಿ, ಅಲ್ಲಿರ್ತಕ್ಕಂಥ ಜನರನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿ ಅಂತಕ್ಕಂಥ ವರದಿಯನ್ನು ನೀಡ್ತಾರೆ ಮಾಧವ್ ಗಾಡ್ಗಿಳವರು. ಆ ವರದಿಗೆ ಸಾಕಷ್ಟು ಪ್ರತಿಭಟನೆಗಳಾಗ್ತವೆ, ವಿರೋಧಗಳು ವ್ಯಕ್ತವಾಗ್ತವೆ. ಅದು ಅಲ್ಲಿರ್ತಕ್ಕಂಥ ಸ್ಥಳೀಯ ಸರ್ಕಾರಗಳಿಂದ ಆಗಿರ್ಬೋದು, ಜನರಿಂದ ಆಗಿರ್ಬೋದು, ಸಂಘಟನೆಗಳಿಂದ ಆಗಿರ್ಬೋದು ಅಲ್ವಾ. ಹೀಗೆ ಆ ವರದಿಯನ್ನು ವಿರೋಧ ವ್ಯಕ್ತವಾಗಿದ್ದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡ್ತು, ಇಮಿಡಿಯೇಟ್ಲಿ ಇನ್ನೊಂದು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ಪ್ಯಾನಲನ್ನು, ಒಂದು ಗ್ರೂಪನ್ನು ತಯಾರು ಮಾಡ್ತು, ನೇಮಕ ಮಾಡ್ತು. ಸೊ ಇವರು ಕಸ್ತೂರಿ ರಂಗನ್ ಅವರು. ಸೊ ಐ ಲೆವೆಲ್ ವರ್ಕಿಂಗ್ ಗ್ರೂಪ್ ಅಥವಾ HLWG ಅಂತ ಕರಿತೀವಿ. ಈ HLWG ಅಥವಾ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ ಕೂಡ ಒಂದು ವರದಿಯನ್ನು ಕೊಡ್ತು, ರಿಪೋರ್ಟ್ ಆಫ್ ದ ಐ ಲೆವೆಲ್ ವರ್ಕಿಂಗ್ ಗ್ರೂಪ್ ಆನ್ ವೆಸ್ಟರ್ನ್ ಘಾಟ್ಸ್. ಸೊ ಇದನ್ನು ಸಹಿತ 2013ರಲ್ಲಿ ಸಬ್ಮಿಟ್ ಮಾಡಿದರು. ಇದರಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನನ್ನು ಕೊಟ್ಟರು ಯಾರು? ಕಸ್ತೂರಿ ರಂಗನ್ ಅವರು. ಇಡಿಯಾಗಿ ಈ ಒಂದು ಪಶ್ಚಿಮ ಘಟ್ಟಗಳನ್ನು, ಸೂಕ್ಷ್ಮ ಪ್ರದೇಶಗಳನ್ನು ಮಾಡುವ ಬದಲಾಗಿ ಕೆಲವೊಂದಷ್ಟು ಪ್ರದೇಶಗಳನ್ನು ಅದರಿಂದ ಹೊರಗಿಟ್ಟು ಉಳಿದ ಪ್ರದೇಶಗಳನ್ನು ಸೂಕ್ಷ್ಮ ಪ್ರದೇಶಗಳಾಗಿ ಘೋಷಣೆ ಮಾಡಬಹುದು ಅಂತ ಕಸ್ತೂರಿ ರಂಗನ್ ಅವರು ತಮ್ಮ ವರದಿಯಲ್ಲಿ ನೀಡಿದರು. ಸೊ ಇದಕ್ಕೂ ಸಹಿತ ಪ್ರತಿಭಟನೆಗಳಾದವು. ಸೊ ಅದಕ್ಕೋಸ್ಕರ ಈಗ ಮತ್ತೆ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ಮಾಡಿದ್ದಾರೆ. ಓಕೆ, ಹಾಗಾದರೆ ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಳವರ ವರದಿಯಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸಹಿತ ನಾವು ಬೇರೆ ಬೇರೆ ಎಸ್ಸೆಗಳಲ್ಲಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ, ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಒಟ್ಟಾರೆಯಾಗಿ ಗಾಡ್ಗಿಳ್ ರಿಪೋರ್ಟು ಭಾಳ ಪರಿಸರ ಪೂರಕವಾಗಿತ್ತು. ಕಸ್ತೂರಿ ರಂಗನ್ ರಿಪೋರ್ಟ್ ಒಂಚೂರು ಎಲ್ಲೆಲ್ಲಿ ನಾವು ಕ್ಯಾಶ್ ಕ್ರಾಪ್ಗಳನ್ನು, ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ, ಎಲ್ಲೆಲ್ಲಿ ಕೃಷಿ ಭೂಮಿಗಳಿದ್ದಾವೆ, ಎಲ್ಲೆಲ್ಲಿ ಮಾನವ ಒಂದು ಸೆಟ್ಲ್ಮೆಂಟ್ಸ್ ಇದ್ದಾವೆ, ಅವುಗಳನ್ನು ಹೊರತುಪಡಿಸಿ ESZ ಮಾಡಿ ಅಂತ ಕಸ್ತೂರಿ ರಂಗನ್ ಅವರು ಹೇಳಿದರು. 1,37,000 ಹೆಕ್ಟೇರ್ ಪ್ರದೇಶನ ESZ ಮಾಡಿ ಅಂತ ಯಾರು ಹೇಳಿದ್ರು? ಗಾಡ್ಗಿಳವರು. ಇಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಕಸ್ತೂರಿ ರಂಗನ್ ಅವರು ಹೇಳಿದರು. ಕಸ್ತೂರಿ ರಂಗನ್ ಅವರು ಹೇಳಿರ್ತಕ್ಕಂಥ ರಿಪೋರ್ಟ್ಗೂ ಸಹಿತ ಅಷ್ಟೊಂದು ವಿರೋಧ ಇದೆ ಅಂದರೆ, ಸೊ ಅಲ್ಲಿರ್ತಕ್ಕಂಥ ಸ್ಥಳೀಯರ ಒಂದು ಅಹವಾಲುಗಳನ್ನು ಸ್ವೀಕರಿಸಬೇಕಾಗತ್ತೆ ಅನ್ನೋ ಉದ್ದೇಶಕ್ಕೆ ಈಗ ಕೇಂದ್ರ ಸರ್ಕಾರ ಮತ್ತೆ ಯಾರ ನೇತೃತ್ವದಲ್ಲಿ ಅಂದರೆ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಹೊಸ ಪ್ಯಾನಲನ್ನು ಸ್ಥಾಪನೆ ಮಾಡಿದೆ. ಅವರೇನು ವರದಿ ಕೊಡ್ತಾರೆ, ಅದಕ್ಕೇನು ವಿಚಾರಗಳು ಬರ್ತವೆ, ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13. ಜಾಗತಿಕ ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ ಅಥವಾ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2022 EPI ಆಗುತ್ತೆ. ಈ ಒಂದು ಪ್ರಪಂಚದಲ್ಲಿ ವಿವಿಧ ದೇಶಗಳು ಪರಿಸರ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಯಾವ ರೀತಿಯಾಗಿ ತರ್ತಾ ಇದ್ದಾರೆ. ಅಭಿವೃದ್ಧಿ ಆಗಬೇಕು, ಆದರೆ ಎಂಥ ಅಭಿವೃದ್ಧಿ ಆಗಬೇಕು ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು. ನಮ್ಮ ಫ್ಯೂಚರನ್ನು ಸಸ್ಟೈನಬಲ್ ಫ್ಯೂಚರ್, ಸುಸ್ಥಿರ ಭವಿಷ್ಯವನ್ನು ರೂಪಿಸಬೇಕು. ಅದಕ್ಕೆ ಪ್ರಪಂಚದ ವಿವಿಧ ದೇಶಗಳು ಯಾವ ರೀತಿಯ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅಮೆರಿಕದ ವಿವಿಧ ಸಂಶೋಧಕರು ಸಂಶೋಧನೆಯನ್ನು ಮಾಡಿ ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಈ ಒಂದು ಇಂಡೆಕ್ಸ್ ಅನ್ನು ಕೊಟ್ಟಿದ್ದಾರೆ. ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2022 EPI ಇಂಡೆಕ್ಸ್ ಆಗುತ್ತೆ. ಇದರಲ್ಲಿ ಭಾರತವು ಅತ್ಯಂತ ಕಡಿಮೆ ಸ್ಥಾನಕ್ಕೆ ಬಂದಿದೆ. ಓಕೆ, ಇಂಡಿಯಾ ರ್ಯಾಂಕ್ಸ್ ಅಟ್ ದ ಲೋಯೆಸ್ಟ್ ಇನ್ ದ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸು. ಅದಕ್ಕೋಸ್ಕರ ಒಂದು ರಿಪೋರ್ಟ್ ಭಾರತವನ್ನು ಭಾಳಷ್ಟು ತರಾಟೆಗೆ ತೆಗೆದುಕೊಂಡಿದೆ. ನೀವು ಅಭಿವೃದ್ಧಿಯನ್ನು ಕೇವಲ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇದ್ರಿ, ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರ್ತಾ ಇಲ್ಲ ಅಂತ ಈ ಒಂದು ವರದಿ ಹೇಳ್ತಾ ಇದೆ. ಹಾಗಾದ್ರೆ ಏನಿದೆ ನೋಡಿ, ಪರಿಸರ ಸೂಚ್ಯಂಕ ಭಾರತಕ್ಕೆ ಕೊನೆ ಸ್ಥಾನ. ಒಟ್ಟು 180 ದೇಶಗಳು ಈ ಒಂದು ಸರ್ವೆದಲ್ಲಿ ಕನ್ಸಿಡರ್ ಮಾಡಿದರೆ ಆ 180ರಲ್ಲಿ ಭಾರತವು 180ನೇ ಸ್ಥಾನ ಅಂದರೆ ಕೊನೆಯ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಗಮನಿಸಬೇಕು. ಓಕೆ, ಸೊ ಈ ಸಾಲಿನ ಅಂದರೆ 2022ನೇ ಸಾಲಿನ ಪರಿಸರ ಕಾರ್ಯದಕ್ಷತಾ ಸೂಚ್ಯಂಕ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಈ ಒಂದು ಸೂಚ್ಯಂಕದಲ್ಲಿ ಭಾರತವು ಅತ್ಯಂತ ಕಡಿಮೆ ಅಂಕಗಳನ್ನು ಪಡೆದು ಕೊನೆಯ ಸ್ಥಾನದಲ್ಲಿದೆ ಅಂತ ಅಮೆರಿಕದ ಅಧ್ಯಯನ ಸಂಸ್ಥೆಗಳು ಹೇಳಿದವೆ.
ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ. ಓಕೆ, ಇದನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದ ಪರಿಸರ ಕಾನೂನು ಮತ್ತು ನೀತಿ ಅಧ್ಯಯನ ಕೇಂದ್ರ, ಭೂವಿಜ್ಞಾನ ಮಾಹಿತಿ ಜಾಲ ಕೇಂದ್ರವು ನಡೆಸಿದ ಅಧ್ಯಯನದಲ್ಲಿ ಹೇಳಿದರೆ ಒಟ್ಟು 180 ದೇಶಗಳು ಭಾಗವಹಿಸಿದ್ವು. ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ, 177ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ, 178 ಬಾಂಗ್ಲಾ ಇದೆ, ಅದರ ಕೆಳಗೆ ಭಾರತ 180ನೇ ಸ್ಥಾನದಲ್ಲಿ ಇದೆ. ಓಕೆ, ಪ್ರತಿ ದೇಶಗಳ ಸುಸ್ಥಿರ ಅಭಿವೃದ್ಧಿ ಮಾದರಿಗಳು, ಹಸಿರುಮನೆ ಅನಿಲ ಹೊರಸೂಸುವಿಕೆ ನಿಯಂತ್ರಣದ ಕ್ರಮಗಳನ್ನು ಪರಿಶೀಲಿಸಿ ಈ ಒಂದು ಸೂಚ್ಯಂಕವನ್ನು ನೀಡ್ತಾ ಬರ್ತಾ ಇದ್ದಾರೆ. ಒಟ್ಟಾರೆ ಅಂಕಗಳಲ್ಲಿ 18.9 ಅಂಕಗಳನ್ನು ಪಡೆದ ಭಾರತವು 180ನೇ ಸ್ಥಾನದಲ್ಲಿದೆ. ಭಾರತವು ಮಾಲಿನ್ಯ ನಿಯಂತ್ರಣಕ್ಕಿಂತ ಅಭಿವೃದ್ಧಿಗೆ ಅಥವಾ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ ಅಂತ ಈ ವರದಿ ಹೇಳಿದೆ. ಓಕೆ, ನೆನಪಿಡಬೇಕು. ಸೊ ಇನ್ನು ನೋಡಿ, ನಮ್ಮ ನೆರೆಹೊರೆಯ ದೇಶಗಳನ್ನು ನೋಡೋದಾದ್ರೆ ಅಫ್ಘಾನಿಸ್ತಾನ 81, ಶ್ರೀಲಂಕಾ 132, ಚೀನಾ 160, ನೇಪಾಳ 162, ಪಾಕಿಸ್ತಾನ 176, ಬಾಂಗ್ಲಾದೇಶ್ 177, ಭಾರತ 180. ಓಕೆ, ಸೊ ಹೀಗೆ ಡೆನ್ಮಾರ್ಕು ಮೊದಲನೇ ಸ್ಥಾನದಲ್ಲಿದೆ. ಓಕೆ, ಡೆನ್ಮಾರ್ಕ್ ಟಾಪ್ ದಿ 2022 ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಭಾರತ ಕೊನೆಯ ಸ್ಥಾನದಲ್ಲಿದೆ, ನೆನಪಿಡಬೇಕು. ಓಕೆ, ಕ್ವಶನ್ ನಂಬರ್ 14. ಅವನಿ ಲೇಖಾರವರು ಪ್ಯಾರಾ ಶೂಟಿಂಗ್ ವಿಶ್ವಕಪ್ನಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅವನಿ ಲೇಖಾರ, ಸೊ ಇವ್ರ ಬಗ್ಗೆ ಮೊನ್ನೆ ಪ್ರಶ್ನೆ ಕೂಡ ಬಂದಿತ್ತು. ಅವನಿ ಲೇಖಾರ ಬಗ್ಗೆ ಪ್ಯಾರಿಸ್ 2024 ವಿಶ್ವಕಪ್ಗೆ ಅರ್ಹತೆಯನ್ನು ಕೂಡ ಪಡೆದಿದ್ದಾರೆ. ಅವನಿ ಲೇಖಾರ ವಿನ್ಸ್ ಗೋಲ್ಡ್ ವಿತ್ ವರ್ಲ್ಡ್ ರೆಕಾರ್ಡ್ ಎಟ್ ಪ್ಯಾರಾ ಶೂಟಿಂಗ್ ವರ್ಲ್ಡ್ ಕಪ್. ಪ್ಯಾರಿಸ್ 2024 ವರ್ಲ್ಡ್ ಕಪ್ಗೆ ಕೂಡ ಈಗ ಒಂದು ಅರ್ಹತೆಯನ್ನು ಗಳಿಸಿದ್ದಾರೆ ಅವನಿ ಲೇಖಾರ. ಸೊ ಅವನಿ ಲೇಖಾರ ವೆರಿ ಇಂಪಾರ್ಟೆಂಟು, ಯಾಕಂದರೆ ಸಾಕಷ್ಟು ದಾಖಲೆಗಳನ್ನು ಮಾಡ್ತಾ ಇದ್ದಾರೆ. ಇವರೊಬ್ಬ ಪ್ಯಾರಾ ಒಲಿಂಪಿಕ್ ಶೂಟರ್. ಓಕೆ, ಅವನಿ ಲೇಖಾರ ವಿಶ್ವ ದಾಖಲೆಯನ್ನು ಮಾಡಿದರೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ಚಾಂಪಿಯನ್, ಅಲ್ಲಿ ಚಾಂಪಿಯನ್ ಆಗಿದ್ರು, ಗೋಲ್ಡ್ ಅನ್ನು ಗೆದ್ದಿದ್ರು ಮತ್ತು ಒಂದು ಕಂಚನ್ನು ಕೂಡ ಗೆದ್ದಿದ್ರು. ಹೀಗೆ ಸಾಕಷ್ಟು ದಾಖಲೆಯನ್ನು ಮಾಡಿದ್ರು. ಓಕೆ, ಸೊ ಅವನಿ ಲೇಖಾರವರು ಫ್ರಾನ್ಸ್ನ ಶೆತೋರೋನಲ್ಲಿ ನಡೆಯುತ್ತಿರುವ ಪ್ಯಾರಾ ಶೂಟಿಂಗ್ ವಿಶ್ವಕಪ್ನಲ್ಲಿ 10 ಮೀಟರ್ ಏರ್ ರೈಫಲ್ನಲ್ಲಿ SH1 ವಿಭಾಗದಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನವನ್ನು ಗಳಿಸಿದರು. ಅವರೇ ನಿರ್ಮಿಸಿದ್ರು ಒಂದು ದಾಖಲೆ. ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ 249.6 ಅಂಕಗಳನ್ನು ಪಡೆದು ಈಗ ಅದನ್ನು ಉತ್ತಮಪಡಿಸುವ ಮೂಲಕ ತಮ್ಮದೇ ವಿಶ್ವ ದಾಖಲೆಯನ್ನು ಮುರಿದಿದ್ದಾರೆ. ಓಕೆ, ಇನ್ನು ಅವನಿ ಲೇಖರ್ ಅವರು ಯಾಕೆ ವೆರಿ ಇಂಪಾರ್ಟೆಂಟ್ ಅಂದರೆ, ಸೊ ಈ ಒಂದು ಪ್ಯಾರಾ ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತದ ಮಹಿಳೆ ಅವನಿ ಲೇಖರವರಾಗಿದ್ದರು. ಸೊ ಇವರೇ ಅವನಿ ಲೇಖಾರ. ಚಿನ್ನವನ್ನು ಗೆಲ್ಲುವುದರ ಜೊತೆಗೆ ಒಂದು ಕಂಚಿನ ಪದಕವನ್ನು ಕೂಡ ಗೆದ್ದಿದ್ರು. ಹೀಗೆ ಒಂದು ಪ್ಯಾರಾ ಒಲಿಂಪಿಕ್ ಅಲ್ಲಿ 2 ಪದಕಗಳನ್ನು ಗೆದ್ದಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಕೂಡ ಆಗಿದ್ರು ಅವನಿ ಲೇಖರವರು. ಒಟ್ಟಾರೆಯಾಗಿ ಟೋಕಿಯೋ ಪ್ಯಾರಾ ಒಲಿಂಪಿಕ್ 2020ರಲ್ಲಿ ಭಾರತ 19 ಮೆಡಲ್ಗಳನ್ನು ಗೆದ್ದಿತ್ತು. ಓಕೆ, ಸೊ 5 ಚಿನ್ನ, 8 ಬೆಳ್ಳಿ, 6 ಕಂಚಿನ ಪದಕಗಳು. ಅದರಲ್ಲಿ ಒಂದು ಪದಕ, ಒಂದು ಚಿನ್ನದ ಪದಕ ಅವನಿ ಲೇಖಾರ, ಒಂದು ಕಂಚಿನ ಪದಕ ಅವನಿ ಲೇಖಾರ ಶೂಟಿಂಗ್ ಅಲ್ಲಿ. ಸೊ ಹಾಗಾಗಿ ಈಗ ಸುದ್ದಿಲಿ ಇದ್ದಾರೆ ಅವನಿ ಲೇಖಾರ, ನೆನ್ಪಿಡ್ಬೇಕು. ಓಕೆ, ಇನ್ನು ಜೂನ್ 2022ರ 3ನೇ ಭಾಗದ ಕರೆಂಟ್ ಅಫೇರ್ಸ್ನ ಕೊನೆಯ ಪ್ರಶ್ನೆ. ಸೊ ಕ್ವಶನ್ ನಂಬರ್ 15. ಯಾವ ಸಂಸ್ಥೆಯು ಟೊಬ್ಯಾಕೋ ಪಾಯ್ಸನಿಂಗ್ ಅವರ್ ಪ್ಲಾನೆಟ್, ನಮ್ಮ ಒಂದು ಗ್ರಹವಾಗಿರ್ತಕ್ಕಂಥ ಭೂಗ್ರಹವನ್ನು ವಿಷಮುಕ್ತಗೊಳಿಸ್ತಾ ಇದೆ ಟೊಬ್ಯಾಕೋ ಅಂದರೆ ತಂಬಾಕು. ಓಕೆ, ಸೊ ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ರಿಪೋರ್ಟ್ ಟೈಟಲ್ಡ್ ಟೊಬ್ಯಾಕೋ ಪಾಯ್ಸನಿಂಗ್ ಅವರ್ ಪ್ಲಾನೆಟ್ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ? ಯಾವ ಸಂಸ್ಥೆ? ನೀತಿ ಆಯೋಗ, ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಅಂದರೆ ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಟೊಬ್ಯಾಕೋ ಪಾಯ್ಸನಿಂಗ್ ಅವರ್ ಪ್ಲಾನೆಟ್, ನೋಡಿ ಟೊಬ್ಯಾಕೋ ಪಾಯ್ಸನಿಂಗ್ ಅವರ್ ಪ್ಲಾನೆಟ್ ಎಂಬ ವರದಿಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿದೆ. ಸೊ ಓಕೆ, ನೋಡಿ ಟೊಬ್ಯಾಕೋ ಪಾಯ್ಸನಿಂಗ್ ಅವರ್ ಪ್ಲಾನೆಟ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ಇದರಲ್ಲಿ ಏನಿದೆ? ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ತಂಬಾಕು ರಹಿತ ದಿನದಂದು ಅಂದರೆ ಮೇ 31 ನೋ ಟೊಬ್ಯಾಕೋ ಡೇ ಅಂತೇನು ಆಚರಣೆ ಮಾಡಿದ್ವಿ, ಆ ದಿನದಂದು ಟೊಬ್ಯಾಕೋ ಪಾಯ್ಸನಿಂಗ್ ಅವರ್ ಪ್ಲಾನೆಟ್ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ತಂಬಾಕು ಉದ್ಯಮವು ವಾರ್ಷಿಕ 8 ಮಿಲಿಯನ್ ಮಾನವರ ಸಾವಿಗೆ ಕಾರಣ ಆಗ್ತಾ ಇದೆ. ಓಕೆ, ಅಲ್ಲದೆ ಪ್ರಪಂಚದಲ್ಲಿ ತಂಬಾಕಿನಿಂದ 6,600 ಮಿಲಿಯನ್ ಮರಗಳು, 2 ಲಕ್ಷ ಹೆಕ್ಟೇರ್ ಭೂಮಿ, 22 ಬಿಲಿಯನ್ ಟನ್ ನೀರು, ಸುಮಾರು 84 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಭೂಮಿಯ ವಾತಾವರಣಕ್ಕೆ ಇದು ಬಿಡುಗಡೆ ಮಾಡ್ತಾ ಇದೆ ತಂಬಾಕು ಉದ್ಯಮ. ಸೊ ಇಷ್ಟೆಲ್ಲ ವಿನಾಶಕ್ಕೆ ತಂಬಾಕು ಉದ್ಯಮ ಏನು ಕಾರಣ ಆಗ್ತಾ ಇದೆ, ಅವರನ್ನು ಇದಕ್ಕೆ ಹೊಣೆಗಾರನಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಟೊಬ್ಯಾಕೋ ಪಾಯ್ಸನಿಂಗ್ ಅವರ್ ಪ್ಲಾನೆಟ್ ಅಂತಕ್ಕಂಥ ವರದಿಯಲ್ಲಿ ಈ ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ WHO, ವಿಶ್ವ ಆರೋಗ್ಯ ಸಂಸ್ಥೆ. ಹೀಗೆ ಜೂನ್ 2022 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸಾಕಷ್ಟು ವಿಚಾರಗಳನ್ನು ಇವತ್ತು ಮಾತಾಡಿದ್ವಿ ಅಲ್ವಾ. RBIನ ರೆಪೋ ದರ ಆಗಿರ್ಬೋದು, ಮಿತಾಲಿ ರಾಜ್ ಅವರ ರಿಟೈರ್ಮೆಂಟ್ ಆಗಿರ್ಬೋದು, ಅಥವಾ KRC ಚೇರ್ಮನ್ ಆಗಿರ್ಬೋದು, ಹೀಗೆ ಅದು OCNDA ಆಗಿರ್ಬೋದು, ಜಸ್ಟ್ ವಿಚಾರಗಳನ್ನು ತೆಗೆದುಕೊಂಡು ಸಾಕಷ್ಟು ಹಿಂದೆ ಮುಂದಿನ ಮಾಹಿತಿಗಳನ್ನು, ವಿಷಯಗಳನ್ನು
ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತಿನ ಜೂನ್ 2022 ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ನೋಡಿದ್ವಿ. ಇದು ಒಟ್ಟಾರೆಯಾಗಿ 154ನೇ ಕ್ಲಾಸ್ ಆಗಿತ್ತು. ಹೀಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಬಹಳಷ್ಟು ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.